ವಂದನಾ ನಿರ್ಣಯದ ಬಗ್ಗೆ ತನಗೆ ಭಾಷಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈಗ ಭಾಷಣ ಎಲ್ಲಿಂದ ಶುರು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ನಮ್ಮ ಇವರು ಸುನೀಲ್ ಕುಮಾರ್ ಅವರು ರಾಜ್ಯಪಾಲರಿಗೆ ವಂದನೆ ಸಲ್ಲಿಸಲಿಲ್ಲ. ಅವರು ನಮ್ಮ ಸರ್ಕಾರವನ್ನ, ನಮ್ಮ ಪಕ್ಷದ ಸರ್ಕಾರವನ್ನ ಟೀಕೆ ಮಾಡೋದಕ್ಕೆ ಬಹಳ ಸಮಯವನ್ನ ತೆಗೆದುಕೊಂಡ್ರು. ಅದಕ್ಕೆ ನಾವು ಇವತ್ತು ಮಾಧ್ಯಮಗಳು ಬಹಳ ಚುರುಕಾಗಿದ್ದಾವೆ. ಕ್ಷಣ ಮಾತ್ರದಲ್ಲಿ ಅಮೆರಿಕ ತಲುಪುತ್ತೆ. ಆದ್ರಿಂದ ಅಮೆರಿಕಾದಲ್ಲಿರೋರು ಈ ನ್ಯೂಸ್ ನೋಡ್ತಾರೆ. ಅದರಿಂದ ಅದನ್ನ ಗಟ್ಟಿಯಾಗಿ ಸಮರ್ಥನೆ ಮಾಡಬೇಕಾಗುತ್ತೆ. ಅಂಕಿ ಅಂಶಗಳನ್ನ ಕೊಟ್ಟು ಸಮರ್ಥನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ. ಅದರಿಂದ ನನಗೆ ಬಿಜೆಪಿಯವರು ನಾವು ಸಮರ್ಥನೆ ಮಾಡೋದನ್ನು ನೀವು ವಿರೋಧ ಮಾಡೋದು ನಿಮ್ಮ ವಿರೋಧ ಪಕ್ಷದ ಕೆಲಸ, ಅದು ಮಾಡೇ ಮಾಡ್ತೀರಾ ಅಂತ ನನಗೆ ಗೊತ್ತು. ಆದ್ರೆ ಸ್ವಲ್ಪ ಕಡಿಮೆ ಮಾಡಿ. ನಾನೇನ್ ಬಗ್ಗಲ್ಲ. ನಾನು ಹೇಳೋದನ್ನ ಯಾವ ಕಾನೂನಾತ್ಮಕವಾಗಿ ಮತ್ತು ಸತ್ಯಾಂಶಗಳಿಂದ ಕೂಡಿರ್ತಕ್ಕಂಥ ವಿಚಾರಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ದು ಒಕ್ಕೂಟ ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಕ್ಕೂಟ ವ್ಯವಸ್ಥೆನಲ್ಲಿ ನಾವು ಈ ದೇಶದ ರಾಜ್ಯಭಾರವನ್ನು ನಡೆಸ್ತಾ ಇದ್ವಿ, ಅಧಿಕಾರವನ್ನು ನಡೆಸ್ತಾ ಇದ್ವಿ, ಜನಗಳಿಗೆ ಆಡಳಿತ ವ್ಯವಸ್ಥೆಯನ್ನು ಕೊಡ್ತಾ ಇದ್ವಿ. ಇಂಥ ಸಂದರ್ಭದಲ್ಲಿ ಅವರು ಬಹಳವಾಗಿ ಯಾರು ಟೀಕೆ ಮಾಡಿದ್ರು ಅಂತ ನಾನು ಹೇಳಕ್ ಹೋಗೋದಿಲ್ಲ. ಆರ್ಥಿಕ ವ್ಯವಸ್ಥೆ ಫಸ್ಟ್ ಎಲ್ಲರೂ ಸರಿ ಹೋಗಬೇಕಾದ್ರೆ ಆರ್ಥಿಕ ವ್ಯವಸ್ಥೆ ಸುಭದ್ರವಾಗಿರ್ಬೇಕು. ಆರ್ಥಿಕ ವ್ಯವಸ್ಥೆ ಸುಭದ್ರವಾಗಿರ್ಬೇಕಾದ್ರೆ ರಾಜ್ಯದ ಸಂಪನ್ಮೂಲ ಮತ್ತು ಕೇಂದ್ರದಿಂದ ಬರ್ತಕ್ಕಂಥ ಸಂಪನ್ಮೂಲಗಳ ಒಕ್ಕೂಟ ವ್ಯವಸ್ಥೆ, ಯಾವ್ಯಾವ ರೀತಿ ಸಂಪನ್ಮೂಲಗಳು ಬರುತ್ತೆ, ಯಾವ್ಯಾವ ಅಡಚಣೆಗಳಿದಾವೆ, ಯಾವ್ಯಾವ ರೀತಿ ಅದನ್ನ ಸರಿಯಾದ ರೀತಿಯಲ್ಲಿ ಬರಬೇಕು ಅಂತಕ್ಕಂಥದ್ದನ್ನ ನಾವು ಸಮರ್ಥನೆ ಮಾಡಬೇಕು. ಇವತ್ತು ಏನು ರಾಜ್ಯ ವ್ಯವಸ್ಥೆ ಒಳಗಡೆ, ಕೇಂದ್ರ ರಾಜ್ಯ ವ್ಯವಸ್ಥೆ ಒಳಗಡೆ ಬಹುಶಃ ಒಂದು ಟ್ಯಾಕ್ಸ್, ಒನ್ ನೇಷನ್ ಒನ್ ಟ್ಯಾಕ್ಸ್, GST ಏನ್ ತಂದ್ರು, ಆ ತಂದಂತ ಸಂದರ್ಭದಲ್ಲಿ ನಾನು 10 ಗಂಟೆ ರಾತ್ರಿ ಅದು ಬಿಲ್ ಪಾಸ್ ಆಗುವಾಗ ನಾನು ಎದ್ದು ನಿಂತು ಹೇಳಿದೆ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದು ಸರಿ ಇಲ್ಲ, ಒಂದು ದೇಶ ಒಂದು ತೆರಿಗೆ ತರಬಾರ್ದು, ಅಲ್ಲಿ ಹೋಗಿ ಡೆಲ್ಲಿನಲ್ಲಿ ಬಹಳ ರಾಜರು ಕೂತಿರ್ತಾರೆ, ನಾವೆಲ್ಲ ಸಾಮಂತ ರಾಜರು ಹೋಗಿ ಭಿಕ್ಷೆ ಬೇಡಿ ಕೈ ಮುಗಿದು ಹಣ ತರಬೇಕಾಗುತ್ತೆ, ಆ ವ್ಯವಸ್ಥೆ ಆಗುತ್ತೆ. ನಮಗೆ ಈ GST, ಒನ್ ನೇಷನ್ ಒನ್ ಟ್ಯಾಕ್ಸ್ ನ ವ್ಯವಸ್ಥೆ ಬೇಕಿಲ್ಲ. ನಮ್ಮ ರಾಜ್ಯದ ವ್ಯವಸ್ಥೆ, ನಮ್ಮ ರಾಜ್ಯದ ಆದಾಯ, ನಾವು ನಮ್ಮ ದೇಶವನ್ನ ಸುಭದ್ರವಾಗಿ ಆಳ್ಲಿಕ್ಕೆ ಕಾರಣ ಆಗುತ್ತೆ. ನಮಗೆ ವ್ಯವಸ್ಥೆ ಬೇಕಾದಾಗ, ಹಣಕಾಸಿನ ಮುಗ್ಗಟ್ಟು ಬಂದಾಗ ರಾಜ್ಯದ ಜನತೆ ಮುಂದೆ ಹೋಗಿ ಈ ರೀತಿ ನಾವು ಕಾರ್ಯಕ್ರಮಗಳನ್ನು ತರ್ತಾ ಇದ್ದೀವಿ, ಇಂಥ ಯೋಜನೆಗಳನ್ನ ತರ್ತಾ ಇದ್ದೀವಿ, ಇದಕ್ಕೆ ನಮಗೆ ಹಣಕಾಸಿನ ತೊಂದರೆ ಇದೆ, ದಯಮಾಡಿ ಸಹಾಯ ಮಾಡಿ ಅಂತ ಹೇಳಿ ನಮ್ಮ ಸಂಪತ್ತನ್ನ, ನಮ್ಮಲ್ಲಿರ್ತಕ್ಕಂಥ ರಾಜ್ಯದ ಸಂಪತ್ತನ್ನ ವ್ಯವಸ್ಥೆ ಮಾಡಿಕೊಂಡು ಆ ಸಂಪತ್ತಿನ ಮುಖಾಂತರ ಅದನ್ನು ಖರೀದಿ, ಆ ಸಂಪತ್ತಿನ ವ್ಯವಸ್ಥೆ ಒಳಗಡೆ ನಾವು ಈ ರಾಜ್ಯವನ್ನು ಸುಭದ್ರವಾಗಿ ಆಳ್ಬಹುದಾಯಿತು, ಆರ್ಥಿಕ ವ್ಯವಸ್ಥೆಯನ್ನ ಸುಭದ್ರವಾಗಿ ಇಡಬಹುದಾಯಿತು. ಆದ್ರೆ ಅವತ್ತು ನಾವು ಮಾಡಿಕೊಟ್ಟು ಹೇಳಿದ್ರು. ಅವತ್ತು ಏನ್ ಹೇಳಿದ್ರು? ಸಿದ್ದರಾಮಯ್ಯರೇ ಹೇಳಿದ್ರು, ದಾಖಲಾತಿಲಿದೆ. ನಾನು ವಿರೋಧ ಮಾಡಿದಾಗ, ಇಲ್ಲಪ್ಪ ಇವತ್ತೇನು ನಮಗೆ ಟ್ಯಾಕ್ಸ್ ಬರ್ತಾ ಇದೆ, ಆ ಟ್ಯಾಕ್ಸ್ ನೋಡ್ರಿ ತೊಂದರೆ ಮಾಡಬೇಡಿ, ಸುಮ್ಮನೆ ಬಜೆಟ್ ಮೇಲೆ ಮಾತಾಡ್ರಿ ಗೌಡ್ರೆ. ಏನು ತೊಂದರೆ ಆದ್ರೆ, ಒಂದು ವೇಳೆ ಟ್ಯಾಕ್ಸಸ್ ಕಡಿಮೆ ಆದ್ರೆ ಆ ಟ್ಯಾಕ್ಸಸ್ ಅನ್ನ ಸರ್ಕಾರ ಆ ಗ್ಯಾಪ್ ಅನ್ನ ತುಂಬಿಕೊಡುತ್ತೆ ಅಂತ ಹೇಳಿದ್ರು. ಎಲ್ಲಿವರೆಗೂ ತುಂಬಿಕೊಟ್ರು? 22ವರೆಗೂ ತುಂಬಿಕೊಟ್ರು. 22 ಆದ್ಮೇಲೆ ತಿರುಗಿ ನೋಡ್ತಾ ಇದಾರೆ ನಮ್ಮನ್ನ. ಹಣಕಾಸು ಸಂಸ್ಥೆಯನ್ನ ಕಟ್ಟಿದ್ರು. ಹಣಕಾಸು ವ್ಯವಸ್ಥೆ ಬಂದ್ರೆ, ನಿಗಮ ಸಂಸ್ಥೆ ಬಂದ್ರೆ, ಇಂಡಿಪೆಂಡೆಂಟ್ ಬಾಡಿ ಅದು ಬಂದ್ರೆ ಈ ದೇಶದಲ್ಲಿ ಎಲ್ಲ ರಾಜ್ಯಗಳ ಹಣಕಾಸಿನ ಸುಭದ್ರತೆ ಆಗುತ್ತೆ. ಹಣಕಾಸು ಏನಾದ್ರೂ ಒಂದು ರಾಜ್ಯಕ್ಕೆ ತೊಂದರೆ ಆದ್ರೆ ಅದಕ್ಕೆ ನೆರವಿಗೆ ಕೇಂದ್ರ ಸರ್ಕಾರ ಬರುತ್ತೆ ಧಾವಿಸಿ.
ಎಲ್ಲ ರಾಜ್ಯಗಳ ಹಣಕಾಸಿನ ವ್ಯವಸ್ಥೆಯನ್ನು ಸುಭದ್ರವಾಗಿ ಇಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಒಂದು ಹಣಕಾಸು ಆಯೋಗವನ್ನು ರಚನೆ ಮಾಡಿತು, ಇಂಡಿಪೆಂಡೆಂಟ್ ಬಾಡಿ. ಅದು ರಚನೆ ಮಾಡಿ ಇವತ್ತು ಅದು ಕೊಟ್ಟಂತ ತೀರ್ಪನ್ನ 22ವರೆಗೆ ನಮಗೆ ಗ್ಯಾಪ್ ಕೊಟ್ಟರು. 22 ಕಳೆದ ಮೇಲೆ ನಮಗೆ ಆದಾಯ ಕಡಿಮೆ ಆದ್ರೆ, ಟ್ಯಾಕ್ಸ್ ಕಡಿಮೆ ಆದ್ರೆ ನಮ್ಮನ್ನ ಮಾತಾಡ್ಸಕ್ಕೆಲ್ಲ, ತಿರುಗಿ ನೋಡಕ್ಕೆಲ್ಲ ಇವತ್ತು 22ರಿಂದ ಈಚೆಗೆ ಅಲ್ಲಿವರೆಗೆ ನಮಗೆ ಕೊಟ್ಟರು. ಇವತ್ತು ಆ ಗ್ಯಾಪ್ ಏನ್ ಕಡಿಮೆ ಆಗ್ತಾ ಇದೆ ನಮ್ಗೆ ಯಾರು ತುಂಬಿಕೊಡೋರು? ಇವತ್ತು ನಿರ್ಮಲಾ ಸೀತಾರಾಮನ್ ಅವರಿಗೆ ಹಣಕಾಸು ಆಯೋಗ 5,300 ಕೋಟಿ ಹಣವನ್ನು ಕೊಡಿ ಅಂತ ಹೇಳ್ಬಿಟ್ಟು ಇದಕ್ಕೆ ಕೊಟ್ರು, ಶಿಫಾರಸು ಮಾಡ್ತು ಹಣಕಾಸು ಆಯೋಗ. ಇವತ್ತು ಅದು ಬರಲಿಲ್ಲ. ಈ ರೀತಿ ಅಪ್ಪರ್ ಭದ್ರಾಕ್ಕೆ ಬರಲಿಲ್ಲ. ಈ ರೀತಿ ಅನೇಕ ಶಿಫಾರಸುಗಳನ್ನ ಕೇಂದ್ರ ಸರ್ಕಾರಕ್ಕೆ ಹಣಕಾಸು ಆಯೋಗ ಮಾಡಿದೆ, ಇವತ್ತು ಬರ್ತಾ ಇಲ್ಲ. ಕೇಂದ್ರ ರಾಜ್ಯಗಳ ಹಣಕಾಸು ಸಂಬಂಧ ರಾಜಕೀಯ ಭಿನ್ನಾಭಿಪ್ರಾಯದಿಂದ ಕೂಡಿರಬಾರ್ದು, ಬಾಂಧವ್ಯದಿಂದ ಕೂಡಿರಬೇಕು. ಆಗ ಮಾತ್ರ ಭಾರತ ದೇಶ ಅತಿ ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ರಾಜ್ಯಗಳನ್ನ ಬಿಟ್ಟು ಕೇಂದ್ರ ಸರ್ಕಾರ ಇಲ್ಲ, ಕೇಂದ್ರ ಸರ್ಕಾರವನ್ನ ಬಿಟ್ಟು ರಾಜ್ಯ ಸರ್ಕಾರ ಇಲ್ಲ. ಇವೆರಡೂ ಕೂಡ ಒಕ್ಕೂಟಿನ ವ್ಯವಸ್ಥೆ ಒಳಗೆ ಹೋದ್ರೆ ಮಾತ್ರ ಈ ದೇಶದ ಆರ್ಥಿಕ ಸುಭದ್ರತೆಯನ್ನು ನಾವು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಕೇಂದ್ರದ ನೆರವಿಗೆ ರಾಜ್ಯ ಸರ್ಕಾರ ಧಾವಿಸಬೇಕು, ರಾಜ್ಯದ ನೆರವಿಗೆ ಕೇಂದ್ರ ಸರ್ಕಾರಗಳು ಆಗಿಂದಾಗ್ಗೆ ಧಾವಿಸಬೇಕು. ಏನು ಫ್ಲಡ್ ಬಂತು. ಫ್ಲಡ್ ಬಂದಾಗ ಹೋಗಿ 3,800 ಕೋಟಿಗೆ ಕೈ ಮುಗಿದು ಇಲ್ಲಿಂದ ಎಲ್ಲ MLAಗಳು ಎಲ್ಲ ಮಂತ್ರಿಗಳು ಹೋಗಿ ಕೈ ಮುಗಿದು ಜಂತರ್ ಮಂತರ್ನಲ್ಲಿ ಪ್ರಾರ್ಥನೆ ಮಾಡಿದೆವು. ಕೊಟ್ರ? ಕೋರ್ಟ್ ಕೊಡ್ತು. 3,800 ಕೋಟಿಯನ್ನ ಕೋರ್ಟ್ ಕೊಡ್ತಾ ಹೊರತು ಕೇಂದ್ರ ಸರ್ಕಾರ ಕೊಡ್ಲಿಲ್ಲ. ಕೇಂದ್ರ ಸರ್ಕಾರ ಕೊಡ್ಲಿಲ್ಲ. ಇದನ್ನ ಏನಂತ ಹೇಳ್ಬೇಕು? ಅದೇ ಬಿಜೆಪಿ ಸರ್ಕಾರ ಏನಾದ್ರೂ ಕರ್ನಾಟಕ ರಾಜ್ಯದಲ್ಲಿ ಇದ್ದಿದ್ರೆ ಅದನ್ನ ನಿಲ್ಸಕ್ಕಾಗದ? ಮಾನವೀಯತೆ ದೃಷ್ಟಿಯಿಂದಲಾರು ಕೊಡೋರು. ಈ ರೀತಿ ಆರ್ಥಿಕ ವ್ಯವಸ್ಥೆ ಸರಿ ಹೋದ್ರೆ, ರಾಜ್ಯದ ಮತ್ತು ಕೇಂದ್ರದ ಆರ್ಥಿಕ ವ್ಯವಸ್ಥೆ ಸರಿ ಹೋದ್ರೆ, ಈಗ ನಾವು ರಾಜ್ಯದನ್ನ ಮಾತಾಡಿ ಕೇಂದ್ರದ್ ಮಾತಾಡಿದ್ರೆ ಅವ್ರಿಗೆ ಸಿಟ್ಟು, ರಾಜ್ಯದ ಮಾತಾಡಿದ್ರೆ ನಮಗೆ ಸಿಟ್ಟು. ಕೇಂದ್ರ ರಾಜ್ಯಗಳ ಹಣಕಾಸಿನ ವ್ಯವಸ್ಥೆ ಏನಾಗಿದೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತು. ಆ ವ್ಯವಸ್ಥೆಯನ್ನ ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ರಾಜ್ಯಗಳ ಜವಾಬ್ದಾರಿ. ಅದಕ್ಕೋಸ್ಕರ ಸ್ವಲ್ಪ ನಮಗೆ ಅನುದಾನಗಳು ಇದ್ಯಾಕೆ ಸಂತ ಮಾಡ್ಕೊಳ್ರಿ ಅಲ್ಲಿ ನಮ್ ಗಂಡಸಿ ಸಂತ ಹಿಂಗೆ ಕಳ್ರಿ ಶಬ್ಬಾಸ್ ಗೌಡ್ರೆ ಶಬ್ಬಾಸ್. ಗಂಡಸಿ ಸಂತಲ್ಲಿ ಹಿಂಗೆ ರಾಜ ಮಾರ್ತಾಂಡ ಗಂಭೀರ ಶಿವಲಿಂಗ ಗೌಡರೇ ಅದರಿಂದ ಇಂಥ ವ್ಯವಸ್ಥೆಯನ್ನ ಸರಿದೂಗಿಸಿಕೊಂಡು ಕೇಂದ್ರ ಮತ್ತು ರಾಜ್ಯಗಳ ಒಕ್ಕೂಟ ವ್ಯವಸ್ಥೆ ಸರಿಯಾಗಿ ಹೋಗ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಸಲಹೆ. ಅದಕ್ಕೆ ನಮ್ಮದು ಹೆಚ್ಚು ಅಂತ ಹೇಳಿ ಹೋದ್ರೆ ಸರಿ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ರಾಜ್ಯ ಸರ್ಕಾರ ಮತ್ತು ನಮ್ಮ ರಾಜ್ಯ ಬಿಜೆಪಿ ನಮಗೆ ಒಂದು ಭಿನ್ನಾಭಿಪ್ರಾಯ ಇದೆ. ನಾವು ಚುನಾವಣೆಯಲ್ಲಿ ಆಶ್ವಾಸನೆಯನ್ನ ಕೊಟ್ಟು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತೇಳಿ ಆಶ್ವಾಸನೆಯನ್ನ ಕೊಟ್ಟೆ ನಾವು ಚುನಾವಣೆಯಲ್ಲಿ ಕೊಟ್ಟ ಮೇಲೆ ಆ ಗ್ಯಾರಂಟಿಗಳನ್ನ ನುಡಿದಂತೆ ನಡೆಯೋದಕ್ಕೆ ಅನುಷ್ಠಾನಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿ ಇವತ್ತು ಪ್ರಾಮಾಣಿಕವಾಗಿ ಈ ರಾಜ್ಯದ ಜನತೆಗೆ ತಲುಪಿಸ್ತಾ ಇದ್ದೀವಿ. ಈ ರಾಜ್ಯದ ಜನಕ್ಕೆ ನಾವು ತಲುಪಿಸ್ತಾ ಇದ್ದೀವಿ. ಬಹುಶಃ ಹಣಕಾಸಿನ ವ್ಯವಸ್ಥೆ ಒಳಗಡೆ 1 ತಿಂಗಳು 2 ತಿಂಗಳು ಹೆಚ್ಚು ಕಮ್ಮಿ ಆಗ್ಬೋದು ಕೊಡ್ತಕ್ಕಂಥದ್ದು. ಸರ್ಕಾರಿ ನೌಕರರಿಗೆ ಕೊಡ್ತಕ್ಕಂಥ ಸಂಬಳವೇ 1 ತಿಂಗಳು 15 ದಿವಸ 10 ತಿಂಗಳು ಹೆಚ್ಚು ಕಮ್ಮಿ ಆಗುತ್ತೆ. ಎಲ್ಲಾರ ಕಾಲದಲ್ಲೂ ಆಯ್ತು, ಎಲ್ಲಾರ್ದು ಹಿಸ್ಟ್ರಿನ ಅಂತ ಐತೆ. ಯಾರ ಕಾಲದಲ್ಲಿ ಏನಿಲ್ದಂಗಿಲ್ಲ. ಏನು ಒಂದೇ ಸಮನೆ ಆದಾಯ ಉಕ್ಕಿ ಬರಲ್ಲ. ಇನ್ಕಮಿಂಗ್ ಔಟ್ ಗೋಯಿಂಗ್ ಎರಡೂ ಯಾವ ರೀತಿ ಇರುತ್ತೆ. ಇನ್ಕಮಿಂಗು ಯಾವ ರೀತಿ ಬರುತ್ತೆ, ಅದೇ ರೀತಿ ಔಟ್ ಗೋಯಿಂಗು ಹೋಗುತ್ತೆ. ಇದು ಎಲ್ಲಾ ರಾಜ್ಯದಲ್ಲೂ ಯಾರು ರಾಜ್ಯ ಆಳಿರು, ಯಾರು ಇದನ್ನ ಮಾಡಿದ್ರು ಅದು ನಡೆಯತಕ್ಕಂಥ ವ್ಯವಸ್ಥೆನೆ. ಅದನ್ನ ನಾವೇನು ತಡೆಯೋದಕ್ಕೆ ಆಗೋದಿಲ್ಲ. ಇದನ್ನ ನಾವು ಫಸ್ಟ್ ತಿಳ್ಕೋಬೇಕು. ಅದನ್ನ ಬಿಟ್ಟು ನೀವು ಗ್ಯಾರಂಟಿಗಳಲ್ಲಿ ಈ ಸರ್ಕಾರ ಸಿದ್ದರಾಮಯ್ಯನವರ ಬದ್ಧತೆ ಮತ್ತೆ ಈ ಸಿದ್ದರಾಮಯ್ಯನವರ ಬದ್ಧತೆ, ಹೌದು ಅಲ್ಲಿಗೆ ಮಾತಾಡ್ತೀನಿ.
ಸಿದ್ದರಾಮಯ್ಯನವರ ಬದ್ಧತೆ ಮತ್ತು ಕಾಂಗ್ರೆಸ್ ಇಂದಿನಿಂದ ಇವತ್ತೆಲ್ಲ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್. ನಾನು ವಿರೋಧಿ ಪಕ್ಷದಲ್ಲಿ ಇರ್ಬೋದು, ನಾನು ಮೊದಲು ಕಾಂಗ್ರೆಸ್ ಅಲ್ಲಿ ಇದ್ದ, ಆಮೇಲೆ ಬಂದಿರ್ಬೋದು. ಆದ್ರೆ ಬಡವರ ಬಗ್ಗೆ 20 ಪಾಯಿಂಟ್ ಪ್ರೋಗ್ರಾಮ್ 20 ಅಂಶಗಳ ಕಾರ್ಯಕ್ರಮವನ್ನ ಈ ದೇಶದಲ್ಲಿ ತಂದು ಬಡವರನ್ನ ಉದ್ಧಾರ ಮಾಡು, ಬಡವರ ಬಗ್ಗೆ ಅತಿ ಹೆಚ್ಚಿನ ಕಾಳಜಿಯನ್ನು ವಹಿಸಿರ್ತಕ್ಕಂಥ ಕಾಂಗ್ರೆಸ್ ಸರ್, ಇದು ಏನು ಅಂತಕ್ಕಂಥದ್ದನ್ನ ನೀವು ಉಳುವವನೇ ಭೂಮಿಯ ಒಡೆಯ ಎಲ್ಲ ಬೆಂಗಳೂರಲ್ಲಿದ್ರು 500 ಎಕರೆ 300 ಎಕರೆ 200 ಎಕರೆ ಜಮೀನು ನೋಡ್ಕೊಂಡು ಅದು ಜೆಡಿಎಸ್ ಅವರೆಲ್ಲ ಇಲ್ಲಿ ಅಲ್ಲಿಂದ ಭತ್ತ ದಿವಸ ಧಾನ್ಯ ಎಲ್ಲನೂ ತಂದಿಲ್ಲಿ ಕೊಟ್ಟು ಹೋಗ್ಬೇಕಾಯ್ತು ವರ್ಷಕ್ಕೊಂದ್ಸಾರಿ. ಅಂತದನ್ನ ಉಳುವವನೇ ಭೂಮಿಯ ಒಡೆಯ ಅಂತ ಹೇಳಿ ಕಾನೂನು ತಂದಂತ ಅವರು ಕಾಂಗ್ರೆಸ್ನ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅಂತಕ್ಕಂಥದ್ದನ್ನು ನಾವು ಜ್ಞಾಪಕ ಮಾಡ್ಕೋಬೇಕು. ಇದು ಬಡವರ ಬಗ್ಗೆ ಬ್ಯಾಂಕ್ ಅನ್ನು ರಾಷ್ಟ್ರೀಕರಣ ಮಾಡಿದಂತ ಅವರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದೇ ರೀತಿ ಈ 5 ಗ್ಯಾರಂಟಿಗಳನ್ನ ಬಡವರಿಗೋಸ್ಕರ ಕೊಡಬೇಕು ಅಂತಕ್ಕಂಥ ಸಿದ್ಧಾಂತ ಅದು ಕಾಂಗ್ರೆಸ್ ಪಕ್ಷದ ಹೊರತು ಬೇರೆಯವರ ಸ್ವಾರ್ಥಕ್ಕೋಸ್ಕರ ಕೊಡ್ಲಿಲ್ಲ. ಅದಕ್ಕೋಸ್ಕರ ನಾವೇನು ಓಟ್ ತಗೊಂಡು ಗೆದ್ದಿದೀವಿ ಅಂತಲೇ ತಿಳ್ಕೋಬೇಡಿ. ನಿಮ್ಮ ಒಂದು ಈಗ 3 ವರ್ಷ ನೀವು 3.5 ವರ್ಷ ಏನು ಅಧಿಕಾರ ನಡೆಸಿದ್ರಿ, ಅಲ್ಲಿದ್ದಂತ ಒಂದು ಅವ್ಯವಸ್ಥೆ ಒಳಗಡೆ ನಮಗೆ ಜನ ಓಟ್ ಕೊಟ್ಟು ಆಮೇಲೆ ಗೊತ್ತಾಯ್ತು, ಓ ನಾವು ಬಂದ ಮೇಲೆ ಕೊಡ್ಲೇಬೇಕು, ನೋಡದಂತೆ ನಡೀಬೇಕು ಅಂತ ಹೇಳಿ ನಮ್ಮ ಸರ್ಕಾರ 5 ಗ್ಯಾರಂಟಿಗಳನ್ನ ಇವತ್ತು ಅನುಷ್ಠಾನಗೊಳಿಸಿದೀವಿ. ನಿಮಗೆ ಇದರಿಂದ ಈ ರಾಜ್ಯದ ಪ್ರಗತಿ ಏನಾದ್ರೂ ಕುಂಠಿತ ಆಯಿತು ಅನ್ನೋದಾದ್ರೆ ಅಂಕಿ ಸಂಖ್ಯೆಗಳ ಮೂಲಕ ಕೆಲವೊಂದು ನಾನು ಹೇಳ್ತೇನೆ ಮುಂದೆ, ಅಂಕಿ ಸಂಖ್ಯೆಗಳ ಮುಖಾಂತರ ಇದರಿಂದ ಈ ರಾಜ್ಯದ ಬಜೆಟ್ ಎಷ್ಟಕ್ಕೆ ಮಂಡಿಸಿತು, ಎಷ್ಟು ಕೋಟಿ ಮಂಡಿಸಿತು? 3,71,000 ಕೋಟಿ ರೂಪಾಯಿಗೆ ನಾವು ಬಜೆಟ್ ಅನ್ನು ಮಂಡನೆ ಮಾಡಿದೆವು. ಬಜೆಟ್ ಅನ್ನು ಮಂಡನೆ ಮಾಡಿ ಕಮಿಟ್ಮೆಂಟ್ ಎಕ್ಸ್ಪೆಂಡಿಚರ್ಗೆ ಬದ್ಧತಾ ವೆಚ್ಚಕ್ಕೆ 2,60,000 ಕೋಟಿ ಹಣವನ್ನು ಕೊಟ್ಟುಕೊಂಡು ಇನ್ನು ಉಳಿದಿರ್ತಕ್ಕಂಥ 60,000 ಕೋಟಿ ರೂಪಾಯಿನ ನಾವು ಗ್ಯಾರಂಟಿ ಕೊಟ್ಕೊಂಡು ಇನ್ನು ಉಳಿದಿರ್ತಕ್ಕಂಥ ಹಣವನ್ನ ಅಭಿವೃದ್ಧಿಗೆ ಹಾಕೊಂಡು ಮಾಡ್ತಾ ಇದ್ವಿ. ಆ ಅಭಿವೃದ್ಧಿನಲ್ಲಿ ಇವತ್ತು ಬಿಲ್ ಬಾಕಿ ಇದೆ. ಇದು ಅಂತ ಏನಾದ್ರು ಹೇಳೋದಾದ್ರೆ ಯಾತ ಕೇಳ್ತೀರಿ? ಇವತ್ತು ಬಸವರಾಜ ಬೊಮ್ಮಾಯಿ ಅವರು, ನಾನು ಬಸವರಾಜ ಬೊಮ್ಮಾಯಿ ಅವ್ರ ಹೋಗಿ ಧರಿಸ್ಕೊಂಡಿದ್ದೀನಿ, ಇಲ್ಲ ಅಂತ ಹೇಳೋದಿಲ್ಲ, ನಾನು ಆತ್ಮಸಾಕ್ಷಿಯಾಗಿ ಹೇಳ್ತೀನಿ. ಬಸವರಾಜ ಬೊಮ್ಮಾಯಿ ಅವರು ನನಗೂ ಬರ್ಕೊಟ್ಟಿದ್ದಾರೆ, ಒಂದು 50 ಕೋಟಿ ಬರ್ಕೊಟ್ಟಿದ್ದಾರೆ. ನಾನು ಇಲ್ಲ ಅಂತ ಹೇಳೋದಿಲ್ಲ, ಬಸವರಾಜ ಬೊಮ್ಮಾಯಿ ಅವ್ರಿಗೆ ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಹೌದು 50 ಕೋಟಿ ನಾನು ಬರ್ಕೊಟ್ಟಿದ್ರು, ನಾನು ಇಲ್ಲ ಅಂತ ಹೇಳೋದಿಲ್ಲ. ರೇ ಈಗ ನಿಮಗೂ ಕೂಡ ಕಾಲ ಬರುತ್ತೆ, ಇರೇ ಸ್ವಲ್ಪ ಇರ್ರಿ. ಅವ್ರು ಬರ್ಕೊಟ್ಟಿದ್ದು ರೇ ಸ್ವಾಮಿ, ಅವ್ರು ಬರ್ಕೊಟ್ಟಿದ್ದು ಅವ್ರು ಇಳಿದು ಹೋಗುವಾಗ ಬಿಡ್ರಿ, ಅವ್ರು ಇಳಿದು ಹೋಗುವಾಗ ಬರ್ಕೊಟ್ಟು ತಮಾಷೆ ಮಾಡ್ತಿದ್ದೀರಾ? ತಮಾಷೆ ಸುನಿಲ್ ಕುಮಾರ್ ತಡ್ರಿಗೆ ಹೇಳ್ತೀನಿ ನಾನು. ಇವ್ರೆ ತಡ್ರಿ 10 ಯಾಕೆ 20 ಕೊಟ್ರ ತಡ್ರಿ ಇರ್ಲಿ, ಈಗ ಇಳಿದು ಹೋಗುವ ಕೊಟ್ರು. ಆದ್ರೆ ಏನ್ ಮಾಡಿದ್ರು ಗೊತ್ತದು? ಇರಿಗೇಷನ್ ಇಲಾಖೆನಲ್ಲಿ ನಿಮ್ಗೆ ಒಬ್ಬರಿಗೆ 50 ಲಕ್ಷ 50 ಕೋಟಿ ಕೊಟ್ಟಿರ್ಬೇಕು. ಎಲ್ಲರೂ 4 ವರ್ಷದ 25 ಕೋಟಿ ಕೊಟ್ಟಿಲ್ಲ. ನನಗೆ ಈಗ ಅದು ಹೇಳಕ್ ಬೇಡ, ನಾನು ಹೇಳ್ತೀನಿ. ಯಾತಕ್ಕೆ ಆ ಒಂದು ವ್ಯವಸ್ಥೆಯನ್ನ ತಗೊಂಡ್ರು ಅಂತಂದ್ರೆ, ಆ ಕೊಟ್ಟೋದು ದುಡ್ಡು ಇನ್ನು ಯಾರಿಗೆ ಬಿಟ್ಟೋದ್ರು ಗೊತ್ತಾ? ಮುಂದುವರೋ ಸರ್ಕಾರಕ್ಕೆ ಬಿಟ್ಟೋದ್ರು. ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದರಲ್ಲಿ ಎಷ್ಟು 1,24,000 ಕೋಟಿ ಆರ್ಡ್ ಅಂಡ್ ವರ್ಕ್ ಅಂಡ್ ಟೆಂಡರ್ ಕರೆದು ವರ್ಕ್ ಆರ್ಡರ್ ಕೊಟ್ಟೋದ್ರು. ಬಿಲ್ ಎಷ್ಟು ಬಾಕಿ ತಗೊಳ್ಳಿ, ಬಿಲ್ ಬಾಕಿ, PWD ಎಷ್ಟು ಬಿಲ್ ಬಾಕಿ ತಗೊಳ್ಳಿ, ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಬಾಕಿ ಬಿಟ್ಟೋದ್ರು ಕೇಳಿ. ಸಿದ್ದರಾಮಯ್ಯನವರು ಹಿಂದೆ ಬಿಟ್ಟು ಇರ್ಬೋದು, ಅದನ್ನ ಗೊತ್ತಿಲ್ಲ. ಆದ್ರೆ ಈ ಬಾಕಿನ ತೀರಿಸ್ಬೇಕಲ್ಲ, ಇವತ್ತು ಈ ಬಾಕಿ ತೀರಿಸ್ಲೇಬೇಕಲ್ರಿ. ಇವ್ ಕೊಡದೇ ಇದ್ರೆ ಈಗೆಲ್ಲ ಬಿಲ್ಲ. ಮೊನ್ನೆ ದಿವಸ ನಮ್ಮ ಡಿವಿಷನ್ ನಲ್ಲಿ ಬಿಲ್ ಚೆಕ್ ಬರೆದ್ರು, ಒಂದೇ ಒಂದು ನಮ್ಮ ಫಾಲೋವರ್ಸ್ ಬರಲಿಲ್ಲ, ನಮ್ಮ ಇವ್ರಿಗೆ ಬರಲಿಲ್ಲ. ಎಲ್ಲ ಹಿಂದೆ ಬಿಜೆಪಿ ಕಾರ್ಯಕರ್ತರು ಮುಖಂಡರುಗಳು ಯಾರು ಮಾಡಿದ್ರು ಅವ್ರು ಓತು ಬಿಲ್ಗಳೆಲ್ಲ. ಏನ್ ಮಾಡಕ್ಕಾಗುತ್ತೆ? ಕಾನೂನು ಕೊಟ್ರು, ಹೌದು ಅವ್ರದ್ದು ಬಾಕಿ ನಿಂತಿದೆ, ಅವ್ರ ಕಾಲದ್ದು ಅಂತ ಹೇಳಿ ನಾವು ಬಿಡಕ್ಕಾಗುತ್ತಾ? ಇವತ್ತು ನಾವು ನಿಮ್ಮ ಕಾಲದ ನಿಮ್ ಸರ್ಕಾರ ಬಿಟ್ಟು ಒಂದು ಬಾಕಿ ಎಲ್ಲನೂ ತೀರ್ಸಕ್ಕೋಸ್ಕರ ನಾವು ಒದ್ದಾಸಾಯದಾಯ್ತು. ಇವತ್ತು
ನಾವು MLAಗಳು ಹೌದಪ್ಪ ಅವತ್ತಿನ ಕಾಲದಲ್ಲಿ ಕೊಟ್ಟಿದ್ದಾರೆ, ಆ ಬಾಕಿ ಎಲ್ಲನೂ ನಾವು ತೀರಿಸಬೇಕಾದ್ದು ನಮ್ಮ ಸರ್ಕಾರದ ಕರ್ತವ್ಯ ಇದೆ ಅಂತಕ್ಕಂಥದ್ದನ್ನು ಹೇಳಿ ಇವತ್ತು ನಾವು ಅದನ್ನು ಬಾಕಿನ ತೀರಿಸ್ತಾ ಇದ್ವಿ. ತೀರ್ಸಕ್ಕೋಸ್ಕರ ಇವತ್ತು ಸ್ವಲ್ಪ ಅಭಿವೃದ್ಧಿ ಕೆಲಸಗಳಿಗೆ ಕುಂಠಿತ ಆಗಿದೆ. MLAಗಳಿಗೆ ವೈಯಕ್ತಿಕವಾಗಿ ಕೊಡ್ತಕ್ಕಂಥ ಅವರ ಕ್ಷೇತ್ರಕ್ಕೆ ಕೊಡ್ತಕ್ಕಂಥ ಅಭಿವೃದ್ಧಿ ಅನುದಾನದಲ್ಲಿ ಕುಂಠಿತ ಆಗಿದೆ. ಇಲ್ಲ ಅಂತ ನಾನು ಹೇಳಲಿಲ್ಲ, ಸ್ವಲ್ಪ ಕುಂಠಿತ ಆಗಿದೆ. ಆದ್ರೆ ನಿಮ್ಮ ಬಾಕಿ ತೀರಿದ ಮೇಲೆ 100ಕ್ಕೆ 100 ಭಾಗ ನಿಮಗೂ ಅನುದಾನ ಸಿಗುತ್ತೆ, ನಮಗಿನ್ನೂ ಸಮೃದ್ಧಿಯಾಗಿ ಅನುದಾನ ಸಿಗುತ್ತೆ, ಒಳ್ಳೆ ಕೆಲಸ ಕಾರ್ಯಗಳು ಆಗ್ತವೆ. ಅದರಲ್ಲಿ ಹತಾಶರಾಗತಕ್ಕಂಥ ವ್ಯವಸ್ಥೆ ಬೇಡ. ಈ ರೀತಿ ಕೆಲಸನ ನೀವು ಅರ್ಥ ಮಾಡ್ಕೋಬೇಕು. ಅದನ್ನು ಬಿಟ್ಟು ಏನೇನೋ ಮಾತಾಡೋದ್ರಿಂದ ಏನು ಸಿಗೋದಿಲ್ಲ. ಇದು ಆಗುತ್ತೆ ಅಂತಕ್ಕಂಥದ್ದನ್ನ ಈ ಬಿಟ್ಟು ಇದು ಎಲ್ಲಾ ವರ್ಷಗಳಲ್ಲೂ ಬಿಟ್ಟು ಎಲ್ಲ ಮುಖ್ಯಮಂತ್ರಿಗಳು ಬದಲಾವಣೆ ಆಗುವಾಗ ಬಿಟ್ಟು ಹೋಗಿರ್ತಕ್ಕಂಥ ಪದ್ಧತಿ ಅಂತಲಾರು ತಿಳ್ಕೊಳ್ಳಿ, ಅವತ್ತಿನ ಇದು ಅಂತಲಾರು ತಿಳ್ಕೊಳ್ಳಿ. ನಮ್ಮ ಏನು ಮನೆಗಳು ಕೊಡ್ಬೇಕಾಯ್ತು ಅವನ್ನೂ ಕೊಟ್ಟೋದ್ರು, ಮುಂಜೂರಾದ ಅಷ್ಟೇ, ಒಂದು ಮನನು ಕಟ್ಟಲಿಲ್ಲ. ಎಲ್ಲಾ ಇಲಾಖೆಯನ್ನು ಎಲ್ಲ PWD ಇಲಾಖೆಯಿಂದ ಹಿಡಿದು ಯಾವ್ಯಾವ ಅಭಿವೃದ್ಧಿ ಅನುದಾನಗಳಿದಾವೆ ಅವೆಲ್ಲವೂ ಎಲ್ಲ ಸರ್ಕಾರದಲ್ಲೂ ಮಾಡಿದ್ದಾರೆ. ಅದನ್ನು ಓಪನ್ ಮಾತಾಡ್ಕೊಂಡು ನಮ್ಮ ಅಭಿವೃದ್ಧಿ ಕೆಲಸಗಳಿಗೆ ನಾವು ಕುಂಠಿತ ಮಾಡೋದು ಬೇಡ. ಅದಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ಹೋರಾಟಗಳನ್ನ ನಾವು ಮಾಡ್ಕೊಂಡು ಹೋಗೋಣ. ಅದನ್ನ ನಾವು ಮಾಡ್ಬೇಕ ಹೊರತು ಅದನ್ನ ಬಿಟ್ಟು ಇಲ್ಲಿ ಸಂಧಿವೆ ಇದು ಮಾಡ್ತೀರಿ. ಆಯ್ತು, ಇಷ್ಟೆಲ್ಲ ಮಾತಾಡ್ತಿರಲ್ಲ, ನಿಮಗೆ ನಿಮ್ಮ ಪಕ್ಷಕ್ಕೆ ಬದ್ಧತೆ ಇದ್ರೆ ಗ್ಯಾರಂಟಿ ರದ್ದು ಮಾಡಿ ಅಂತ ವಜಾ ಮಾಡಿ ಅಂತ ಹೇಳಿ ಅನೌನ್ಸ್ಮೆಂಟ್ ಕೊಡಿ ಮತ್ತೆ. ಗ್ಯಾರಂಟಿ ಸುತ್ತಿ ಬಳಸಿ ಗ್ಯಾರಂಟಿ ಸರಿಲ್ಲ ಅನ್ನೋದಕ್ಕೆ ಹೋಗ್ತಿರಲ್ಲ, ಅದರ ಬದಲು ನೇರವಾಗಿ ಹೇಳಿಲ್ಲ ಈ ಗ್ಯಾರಂಟಿ ಕಾರ್ಯಕ್ರಮಗಳು ಬೇಕಿಲ್ಲ ಅಂತೇಳಿ ನಿಮಗೆ ಇದನ್ನು ಕೊಡಿ ಒಂದು ಸ್ಟೇಟ್ಮೆಂಟ್. ನಾವು ಆಯ್ತು ನೋಡೋಣ, ಆಮೇಲೆ ನಿಲ್ಸೋದು ಮುಂದುವರ್ಸೋದು ಆಮೇಲೆ ನೋಡ್ತೀವಿ ನಾವು. ಯಾಕೆ ಆ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥ ಸರಿ ಇಲ್ಲ. ಇವತ್ತು ಒಂದು ಬಡ ಕುಟುಂಬ 5,000 ರೂಪಾಯಿಯನ್ನ ಒಂದು ತಿಂಗಳಿಗೆ ತಗೊಂಡು ಇವತ್ತು ಎಷ್ಟು ನೆಮ್ಮದಿಯಿಂದ ಬಾಳ್ತಾ ಇದ್ದಾರೆ ಗೊತ್ತಾ? ಬಾಳ್ತಾ ಇದ್ದಾರೆ ಇವತ್ತು ಜನ. ನೀವು ಹೇಳಿದ್ರಿ ಅಕ್ಕಿ ಬಗ್ಗೆ ಮಾತಾಡಿರಿ. ಅಕ್ಕಿನ ಅಂಗಲಾಚಿ ಬೇಡ್ದು 10 kg ಅಕ್ಕಿಯನ್ನ ನಾವು ಕೊಡ್ತೀವಿ ನಿಮಗೆ. ಸರ್ಕಾರ ಮಾತು ಕೊಟ್ಟು ಬಂದಿದ್ದೆ ಜನಕ್ಕೆ. 10 kg ಅಂದ್ರೆ 10 ಕಿಲೋ ನೀವು ಕೊಡ್ಬೇಕಾಯ್ತು, ಕೇಂದ್ರದ ಬಿಡ್ರಿ. ಇಲ್ಲ 10 kg ಈಗ ನಾವು 5 kg ಅದೇ ನೀವು ಕೊಟ್ಟಿದ್ದ ಕೇಂದ್ರದ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ ಮನಮೋಹನ್ ಸಿಂಗ್ ನಿಮ್ದಲ್ಲ ಅದು 5 kg. ಯತ್ನಾಳ್ ಅವ್ರೆ, ಮನಮೋಹನ್ ಸಿಂಗ್ ಅವರು ತಂದಂತ ಫುಡ್ ಸೆಕ್ಯೂರಿಟಿ ಪಕ್ಷ ಹೇಳ್ತು ಅದಕ್ಕೆ ಕೊಡೋಣ ಅಂತ ಅಂದ್ರೆ ನೀವು ಕೊಟ್ರ, ಸಿಂಗಾಪುರ್ ಕೊಟ್ರಿ, ನಮಗೆ ಕೊಡ್ಲಿಲ್ವಲ್ರಿ. 34 ರೂಪಾಯಿ ತಂದು ಕೊಡಿ ಅಂದ್ರೆ ಈಗ ಯಾರು ತಗೊಳೋದಿಲ್ಲ ಅಕ್ಕಿ. ಅದರಿಂದ ಈಗ ಬೇಡಪ್ಪ ನಮ್ಮ ಅಕ್ಕಿನ ಕೊಡೋಣ ಅಂತ ಹೇಳಿ ಈ ತಿಂಗಳಿಂದ ನಮ್ಮ ಸರ್ಕಾರ ತೀರ್ಮಾನ ಮಾಡಿ ಅಕ್ಕಿ ಕೊಡ್ತಾ ಇದ್ವಿ. ಇದು ನಮ್ದೇನಿದೆ ತಪ್ಪು? ಮಾತು ಕೊಟ್ಟು ಎಲ್ಲಿ ಕದ್ದಿದೀವಿ ನಾವು? ಯಾವ 5 ಗ್ಯಾರಂಟಿನಲ್ಲಿ ಯಾವುದಕ್ಕೆ ಮಾತು ಕೊಟ್ಟು ಗೆದ್ದಿದ್ದೀವಿ? ಪ್ರಾಮಾಣಿಕವಾಗಿ ನಾವು ಆ 5 ಗ್ಯಾರಂಟಿಗಳನ್ನು ತೀರಿಸ್ತಾ ಇದೀವಿ. ಅದಕ್ಕೆ ಜನ ನಮ್ಮ ಮೇಲೆ ನೀವು ಏನೇ ಹೇಳಿದ್ರು ವಿಶ್ವಾಸವಾಗಿ ಜನ ಇದ್ದಾರೆ. ಅದನ್ನ ಜನ ಮುಂದೆ ತೀರ್ಮಾನ ಮಾಡ್ತಾರೆ. ಆದ್ರೆ ನೀವು ಇದರಿಂದ ಏನೋ ಆಗೋಯ್ತೆ, ಇದರಿಂದ ದೇಶ ಏನೋ ಆಗೋಯ್ತೆ, ಎಲ್ಲೋ ಒಂದ್ ಕಡೆ ಮುಳುಗೋಯ್ತೆ, ಏನೂ ಇಲ್ಲ. ಆರ್ಥಿಕ ವ್ಯವಸ್ಥೆ ಚೆನ್ನಾಗಿದೆ, ಯಾರ ಸಂಬಳ ನಿಂತಿಲ್ಲ, ಯಾರ ಒಗೈರು ನಿಂತಿಲ್ಲ, ಏನೂ ಆಗಿಲ್ಲ, ಕೆಲಸಗಳು ನಡೀತಾ ಇದಾವೆ. ಏನು ಸ್ವಲ್ಪ ಅಭಿವೃದ್ಧಿ MLAಗಳಿಗೆ ಕೊಡಬೇಕಾದಂತ ಅಭಿವೃದ್ಧಿ ಒಂದ್ ಸ್ವಲ್ಪ ದುಡ್ಡು ಕಡಿಮೆ ಐತೆ, ಮುಂದೆ ಸಾರಿ ಕೊಡಿಸ್ತೀವಿ. ಸಿದ್ದರಾಮಣ್ಣಗೆ ಹೇಳ್ತೀವಿ ನಾವು ಏನಾರು ಮಾಡಿ ಕೊಡೋಣ. ಎಲ್ಲರೂ MLAಗಳು ಗೌರವ ಉಳಿಸ್ಕೋಬೇಕು. ನಮ್ ಗೌರವ ಉಳಿಸ್ಕೋಬೇಕಾದ್ರೆ ನಮ್ ಕೆಲಸ ಇದೆ, ಆ ಕೆಲಸನ ಮಾಡೋಣ, ಮಾಡ್ಕೊಡಿ ಅಂತಕ್ಕಂಥ ಕೆಲಸವನ್ನ ನಾವು ಹೇಳ್ತೀವಿ. ಈ ರೀತಿ ದಯಮಾಡಿ ನಾವು ಯಾವೇ ಪತ್ರ ಕೊಟ್ಟು ನಿಲ್ಸ್ರಿ ಅಂತ ಹೇಳ್ತಿಲ್ಲ. ನಮ್ಮ ಮನವಿ ಏನಂದ್ರೆ 2,000 ಕೊಡೋ ಬದಲೇ 4,000 ಮಾಡ್ರಿ ಅನ್ನೋದು ನಮ್ಮ ಮದುವೆ ಅಷ್ಟೇ. ನಾವು ಮನವಿ ಮಾಡ್ಕೊಡ್ದೆ 4,000 ಮಾಡ್ರಿ. ಈಗ ಹೋದ ವರ್ಷ 2,000 ಕೊಟ್ಟಿರಿ, ಇದೇ 2,000 ಮತ್ತೆ ಕಂಟಿನ್ಯೂ ಮಾಡಿದ್ರಿ. ಹಂಗ
ಇನ್ನೂ 2,000 ಹೆಚ್ಚಿಗೆ ಮಾಡ್ರಿ ಈ ಸಲ. ನಮ್ಮ ಮನೆಗೆ ಸರ್ಕಾರದಲ್ಲಿ ಇಷ್ಟು ದಿನ ಎಲ್ಲ ಬಿಟ್ಟಿ ಭಾಗ್ಯ ಅಂತ ಹೇಳ್ಬಿಟ್ಟು ಈಗ ಮತ್ತೆ ನಾ 2 ಕೊಡಲಿ 4 ಕೊಡ ಅಂತ ಹೇಳ್ತೀರಿ. ಹೌದು, ಈಗ ನಿಲ್ಲಿಸ್ತೀರಿ ಅಂದ್ರೆ ಪತ್ರ ಕೊಡಲ್ಲ. 2,000 ಕೊಡೋ ಜಾಗದಲ್ಲಿ 4,000 ಕೊಡ್ರಿ ಅಂತ 4,000 ಕೊಟ್ಟರು ಒಳ್ಳೆ. ಮುಂದಿನ ಸಾರಿ ಬಂದ್ರೆ 4,000 ಕೊಡ್ತೀವಿ. ಮುಂದಿನ ಸಾರಿ ನಮ್ದೇ ಸರ್ಕಾರ ಬರುತ್ತೆ. ಅಲ್ಲ, ಮುಂದಿನ ಸಲ ನೀವು ಬರ್ತದೆ ಬಿಡ್ತದೆ ಆ ವಿಷಯ ಬೇರೆ. ಮುಂದೆ ಬರೋಣಂತ ನಮ್ದೇ ಸರ್ಕಾರ ಮತ್ 4,000 ಕೊಡ್ತೀವಿ. ಅನೌನ್ಸ್ ಮಾಡೇ ಬರ್ತೀವಿ. ಮುಂದೆ ಸರಿ 4,000 ಕೊಡ್ತೀವಿ ಹತ್ರ. ಅದರಿಂದ ಅದು ಮಾಡೋಣ. ಜನಪರವಾಗಿರ್ತಕ್ಕಂಥ ಕೆಲಸ ಮಾಡೋದ್ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ. ಬಡವರ ಬಗ್ಗೆ ಯಾವತ್ತೂ ಕೂಡ ಈ ಬಡವರ ಹಿತಾಸಕ್ತಿಯನ್ನು ಕಾಪಾಡ್ಕೊಂಡು ಬಂದಿರತಕ್ಕಂಥದ್ದು ಕಾಂಗ್ರೆಸ್ಸಿನ ಹುಟ್ಟು ಗುಣ. ಅದನ್ನ ನಡೆಸ್ಕೊಂಡು ಬಂದಿದೆ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ ತುಂಬಾ ಸೊಗಸಾಗಿ ಗೌಡ್ರು ಸಮರ್ಥನೆ ಮಾಡ್ಕೊಂತ ಇದ್ದಾರೆ. ನೀವು ನಿಜವಾಗಿ ಕೂಡ ಅವ್ರನ್ನ ಏನಾರು ಮಾಡ್ಬೇಕು. ಅವ್ರ ಮೂಲ ಕಾಂಗ್ರೆಸ್ಗರೇ ಇದ್ದಾರೆ. ಅವರು ಎಲ್ಲಲ್ಲ ಅವ್ರ ಮನಸ್ಸಿನಲ್ಲಿ ಕಾಂಗ್ರೆಸ್ ಇದೆ. ಅವ್ರು ಏನೋ ಸ್ವಲ್ಪ ಆ ಕಡೆ ಈ ಕಡೆ ಬಂದಾರೆ. ಯಾವತ್ತು ಕಾಂಗ್ರೆಸ್ನವರೇ ಅವರು. ನಿಮ್ ಹಿಂದೂ ಭಾಷಣಗಳು ತೆಗೆದು ನೋಡ್ರಿ. ನಿಮ್ ಜೊತೆ ಇರೋರು ಏನೇನು ಮಾತಾಡಿದ್ರೆ ಸ್ವಲ್ಪ ಹಿಂದೂ ಭಾಷಣ ತೆಗೆದು ನೋಡ್ರಿ. ಅವ್ರು ಬಾರಿಂದ ಮಾತಾಡ್ಯಾರ. ಹೈನುಗಾರಿಕೆಯನ್ನು ಅಂತ ಹೇಳಿ ಲಕ್ಷ್ಮಣ ಸಾಹೇಬ್ರ ಹೆಸರಲ್ಲ, ಸ್ವಲ್ಪ ತೆಗೆದು ನೋಡ್ರಿ. ಅಲ್ಲ, JDS ನಾಗ ಇದ್ದಾಗನೇ ಸಿದ್ದರಾಮಯ್ಯ ಅವ್ರ ಬಗ್ಗೆ ಹೊಗಳಿದ್ರು ಅವರು ವೇದಿಕೆ ಮೇಲೆ. ಅಲ್ಲ, ಅದು ಹೇಳಿದ್ದೆ ಸಿದ್ದರಾಮಯ್ಯ JDS ನಾಗ ಇದ್ದಾಗ ಸಿದ್ದರಾಮಯ್ಯ ಬಗ್ಗೆ ವರ್ಣನೆ ಮಾಡಿದ್ರು. ಕಾಂಗ್ರೆಸ್ ಬರ್ಬೇಕು, ಕಾಂಗ್ರೆಸ್ ವರ್ಣನೆ ಮಾಡಿದ್ರು. ಅದಕ್ಕೇನಿಲ್ಲ, ಅವ್ರು ನನಗೆ ಹಂಗೆ ಮಾಡ್ಕೊಟ್ಟಿದ್ರು. ನಾನು ಇಲ್ಲ ಅಂತ ಹೇಳೋದಿಲ್ಲ, ನನಗೆ ಮಾಡ್ಕೊಟ್ಟಿದ್ರು. ನನ್ನ ಕ್ಷೇತ್ರನ ಅಭಿವೃದ್ಧಿ ಮಾಡ್ಲಿಕ್ಕೆ ಪ್ರಾಮಾಣಿಕವಾಗಿ ಕೊಟ್ಟಿದ್ರು. ಅದಕ್ಕೆ ನಾನು ಹೇಳಿದ್ದೀನಿ, ನಾನು ಯಾರನ್ನೇ ಮುಚ್ಕೊಂಡು ಹೇಳೋದಿಲ್ಲ. ಈಗ ಹೈನುಗಾರಿಕೆಯನ್ನು ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಪ್ರಥಮ ಬಾರಿಗೆ ಯಡಿಯೂರಪ್ಪನವರು 5 ರೂಪಾಯಿಗಳನ್ನ 1 ಲೀಟರ್ ಹಾಲಿಗೆ ಕೊಡಬೇಕು ಅಂತ ಈ ರಾಜ್ಯದಲ್ಲಿ ತಂದ್ರು. ಅವತ್ತು ಎಷ್ಟು ಜನ ಹಳ್ಳಿ ಜನ ಅವ್ರನ್ನ ಕೊಂಡಾಡಿರ್ ಗೊತ್ತಾ? 2 ರೂಪಾಯಿ ಅಲ್ಲ, ಎಲ್ಲರೂ 5 ರೂಪಾಯಿ ಅಲ್ವಾ? ಇವ್ರು ಬಂದಿದ್ದ ಅಲ್ಲ 2 ರೂಪಾಯಿ ಕೊಡಬೇಕು ಅಂತ ತಂದ್ರು. ಆ 2 ರೂಪಾಯಿಗೆ ಅಷ್ಟೊಂದು ಕೊಂಡಾಡಿರು. ಆದ್ರೆ ಸಿದ್ದರಾಮಯ್ಯನವರು ಅದನ್ನ 5 ರೂಪಾಯಿ ಮಾಡಿ ಒಂದು 2 ತಿಂಗಳದ ಏನೋ ಬಾಕಿ ನಿಂತಿದೆ. ನನಗೂ ಗೊತ್ತು. ನಮ್ಮ ಡೈರಿ ಸೆಕ್ರೆಟರಿ ಹೇಳ್ದ, ಅಣ್ಣ 2 ತಿಂಗಳಿಂದ ಬಂದಲ್ ಕಣ ಇದ್ರ ಬಿಲ್ಲು ಅಂತ ಹೇಳ್ದ. ಅದನ್ನ ಕೊಡ್ಸೋಣ. ಬಡವರ ಬಗ್ಗೆ ಇರೋಂತ ಕಾಳಜಿ. ಅದನ್ನ ಹೈನುಗಾರಿಕೆಯನ್ನ ಇಲ್ಲದೆ ಹೋಗಿದ್ರೆ, ಇವತ್ತು ಹೈನುಗಾರಿಕೆ ಅನ್ನೋದು ಏನಾದ್ರು ಇಲ್ಲದೆ ಹೋಗಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಬಡವರು ಏನಾದರೂ ಗೊತ್ತಾ? ಬೆಂಗಳೂರಿಗೆ ಬಂದು ಅಡ ಇಡಬೇಕಾಯ್ತು. ಅಂತ ಪರಿಸ್ಥಿತಿ ಇತ್ತು ಇವತ್ತು. ಹೈನುಗಾರಿಕೆ ಇರೋದ್ರಿಂದ 4 ಹಸುಗಳನ್ನು ಸಾಕೊಂಡು, ಹಸುಗಳಿಂದ ಬಂದಂತ ಹಾಲನ್ನು ಹಾಕೊಂಡು, ಆ ಒಂದು ಬೋರ್ವೆಲ್ ನಲ್ಲಿ ತರಕಾರಿ ಬೆಳ್ಕೊಂಡು ಇವತ್ತು ತಮ್ಮ ಸುಖ ಜೀವನವನ್ನ ತರಕಾರಿನ ಹೀರೋ ಹೊಂಡದಲ್ಲಿ ಮಾರ್ಕೆಟಿಗೆ ತರ್ತಾರೆ. ಇವತ್ತು ನಾನು ನೋಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ರೆ ಹೀರೋ ಹೊಂಡ ಬೈಕು 100 ಬೈಕ್ ನಿಂತಿರ್ತವೆ ಮಾರ್ಕೆಟ್ ಹತ್ರ. ಏನ ಇಷ್ಟೊಂದು ನಿಂತವೆ ಅಂದ್ರೆ ಎಲ್ಲ ತರಕಾರಿ ಮಾರ್ಕೆಟ್ ಅಣ್ಣ. ಇವತ್ತು ತರಕಾರಿ ಹಾಕಿ ಬಂದರೆ ಆಟೋದಲ್ಲಿ ತರ್ತಾ ಇಲ್ಲ, ಎಲ್ಲ ಹೀರೋ ಹೊಂಡ ಬೈಕಲ್ಲಿ ತರ್ತಾರೆ. ಆ ರೀತಿ ಇವತ್ತು ತರಕಾರಿ ಮಾರುಕಟ್ಟೆನ ನಡೆಸ್ತಕ್ಕಂಥ ವ್ಯವಸ್ಥೆಯನ್ನ, ಜೀವನ ನಡೆಸ್ತಕ್ಕಂಥ ಅನ್ಎಂಪ್ಲಾಯ್ಮೆಂಟ್ಸ್, ಗ್ರಾಜುಯೇಟ್ಸ್ ನೀವೆಲ್ಲ ಬೋರ್ಗೆ ಒತ್ತಾಯ ಮಾಡಿದ್ರಿ. ನಿಜ, ಬೋರ್ ಕೊಡ್ಬೇಕು. ನಾನು ನಮ್ಮ ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಬೋರ್ ಕೊಡಬೇಕು. ಅದರಲ್ಲೂ ಏನಾದ್ರೂ ನಿರುದ್ಯೋಗ ಸಮಸ್ಯೆಯನ್ನ, ಆರ್ಥಿಕ ಪರಿಸ್ಥಿತಿಯನ್ನ, ಎಲ್ಲ ವರ್ಗದ ನಿರುದ್ಯೋಗಿ ಪದವೀಧರರ ಸಮಸ್ಯೆ ಬಗೆಹರಿಬೇಕಾದ್ರೆ ಈ ಒಂದು ಬೋರ್ವೆಲ್ಗಳನ್ನ ಕೊಡಬೇಕು. ಅವ್ರಿಗೆ 2 ಎಕರೆ 3 ಎಕರೆ ಜಮೀನು ಇರುತ್ತೆ. ಅವ್ರ 3 ಎಕರೆ ಜಮೀನಲ್ಲಿ ಬೋರ್ ಕೊರ್ಕೊಂಡು ಅಲ್ಲಿ ಹಸುಗಳನ್ನು ಸಾಕೊಂಡು ತರಕಾರಿ ಬೆಳ್ಕೊಂಡು ನಿಜವಾಗ್ಲೂ ಇವತ್ತು ಎಷ್ಟು ಮಟ್ಟಿಗೆ ಆ ಸುಖ ಜೀವನವನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದಕ್ಕೆ ನಾನು ಕಾರಣ. ನನ್ನ ಕ್ಷೇತ್ರಕ್ಕೆ ಬನ್ನಿ, 1-1.5 ಸಾವಿರ ಜನ ನಿರುದ್ಯೋಗಿ ಪದವೀಧರರು, ಎಲ್ಲಾ ವರ್ಗದ ಜನ, ಎಲ್ಲಾ ಜಾತಿಯ ಜನ ಹೈ ಕ್ಲಾಸ್ ಆಗಿ ಇವತ್ತು ಸುಖ ಜೀವನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಬೋರ್ವೆಲ್ಗಳನ್ನ ಕೊಡಬೇಕು. ನಾನು ಮುಖ್ಯಮಂತ್ರಿಗಳ ಹತ್ರ ಹೇಳಿದ್ವಿ, ಯಾವುದನ್ನೇ ನಿಲ್ಲಿಸಿ ಅಂತರ್ಜಲ ಸ್ವಲ್ಪ ಇಂಪ್ರೂವ್ ಆಗಿದೆ. ಆದ್ರಿಂದ ಈ ಬೋರ್ವೆಲ್ಗಳನ್ನು ಕೊಟ್ಟು ಅವರಿಗೆ ಬಹಳ ಸುಲಭವಾಗಿ ಬೆಳೆಯತಕ್ಕಂಥದ್ದು. ನಮ್ಮ ತರಕಾರಿ ಕಾಯಿಪಲ್ಯಕ್ಕೆ ಬಹಳ ಬೇಡಿಕೆ ಇದೆ. ಆ ಕಡೆ ಬಾಂಬೆ, ತಮಿಳುನಾಡು ಅಲ್ಲೆಲ್ಲ ಭಾರಿ ಬರ್ತಾರೆ ನಮ್ಮ ಹತ್ರ ಹರಾಜಲ್ಲಿ ತಗೊಂಡೋಗೋದಕ್ಕೆ. ಆ ತರಕಾರಿ ಮಾರುಕಟ್ಟೆಯನ್ನು ಮಾಡಿಕೊಂಡು ನಮ್ಮ ಜೀವನ ಸುಖ ಜೀವನವನ್ನು ಮಾಡ್ತಾ ಇದ್ದಾರೆ. ಅದರಿಂದ ಬೋರ್ವೆಲ್ಗಳನ್ನ ನಿಲ್ಲಿಸಬೇಡಿ. ನಿರುದ್ಯೋಗಿಗಳಿಗೆ ಇಲ್ಲಿ ಬೆಂಗಳೂರಲ್ಲಿ ಬಂದು 10,000 15,000 ಮೂಟೆ ಹೊರ ಕೆಲಸ ಮಾಡಬೇಡಿ. ಇಲ್ಲೇ ಕೂಡಿಸಿ ಇದು ಕೊಡಲ್ಲ. ಇಲ್ಲೆಲ್ಲ ಬೆಂಗಳೂರಿಗೆ ಬಂದ್ರೆ ನಾವು ನೋಡ್ತೀವಲ್ಲ ಪಾಪ. ಮನೆ ದಿವಸ ಒಂದು ಗಾರ್ಮೆಂಟ್ಸ್ ಇದ್ಕೋ ನಮ್ಮೂರನು ಬಹಳ ಬೈಕಿದ್ ಮನುಷ್ಯ ಶಿಳ್ಳಿ ಹೊಡಿತಾವನೆ. ನಾನು ನೋಡ್ಬಿಟ್ಟು ನಾಚ್ಕೊಂಡ ಆ ಕಡೆಗೆ ಹೋಗಿ ನಿಂತ್ಕೊಂಡ.
ಏನಪ್ಪ ಆಮೇಲೆ ನಾನೇ ಅಂತ ಗೊತ್ತಾಗಿ ಕೇಳಿದೆ. ಎಷ್ಟು ಕೊಡ್ತಾರಣ್ಣ ಸಂಬಳ ಅಂದೆ. 15,000 ಅಂದ. ಅವನು ಶಿಳ್ಳಿ ಹೊಡಿತಾವನೆ. ಅವನು ಇಟ್ಟಿದ್ದು ಎಷ್ಟರ ಮಟ್ಟಿಗೆ ದೊಡ್ಡ ಶ್ರೀಮಂತ ಗೊತ್ತರ. ಆ ತರ ಇರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಬೆಂಗಳೂರಿಗೆ ಬರೋದನ್ನ ತಪ್ಪಿಸಿ ಅಲ್ಲೇ ಅವರ ಜೀವನವನ್ನ ಸಾಗಿಸ್ಲಿಕ್ಕೆ ನೀವೆಲ್ಲ ನಿಜವಾಗ್ಲೂ ಅವರಿಗೆ ಆರ್ಥಿಕವಾದಂತಹ ಸಂಕಷ್ಟವನ್ನ ತಪ್ಪಿಸ್ಲಿಕ್ಕೆ ಇಂಥ ಆರ್ಥಿಕ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಬಹಳ ಸುಲಭವಾಗಿ ಇವತ್ತಿನ ದಿವಸ ವ್ಯಾವಹಾರಿಕವಾಗಿರ್ತಕ್ಕಂಥ ವೃತ್ತಿಗಳನ್ನು ಮಾಡಲಿಕ್ಕೆ ನೀವು ಈ ಕೆಲಸವನ್ನ ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನು ಸತ್ಯ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸುಮ್ಮನೆ ಹೇಳ್ತಾರೆ ಏನು ಇಂದಿನ ಒಂದು ಹೇಳಿದ್ರು ಪೇಪರ್ ಆಡಿಟ್ ಅಲ್ಲ, ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್. ಪೇಪರಲ್ಲಿ ಏನು ಮುಖ್ಯಮಂತ್ರಿಗಳು ನಂದು ಅಡ್ವರ್ಟೈಸ್ಮೆಂಟ್ ಹಾಕಿ ಅಂತ ಹೇಳಿದ್ರ? ಅವ್ರು ಯಾಕೆ ಸುಮ್ಮನೆ ಅವೆಲ್ಲ ಟೀಕೆ ಮಾಡಬೇಕು? ಅವ್ರು ಯಾತಕ್ಕೆ? ಅವ್ರೇನು ಯಾರೋ ಅವ್ರ ಇಂಟ್ರೆಸ್ಟ್ ಇರೋರು ಇಲ್ಲ ಪ್ರಾಯೋಜಕರು ಅಂತ ಬರ್ಕೊಂಡೆ ಅವರೇ ಹಾಕಿರ್ಬೋದು. ಒಳ್ಳೆ ವಿಚಾರಗಳನ್ನ ಮಂಡನೆ ಆದಾಗ ಅವರೇ ಬರ್ಕೊಂಡಿರ್ಬೋದು. ಅದನ್ನ ನೀವು ಅವರು ಮುಖ್ಯಮಂತ್ರಿಗಳು ಇದನ್ನ ನೀವು ಅಡ್ವರ್ಟೈಸ್ಮೆಂಟ್ ಕೊಡ್ಬೋದಾ ಅಂತ ಟೀಕೆ ಮಾಡ್ತಿರಲ್ಲ. ಒಬ್ಬ ಮುಖ್ಯಮಂತ್ರಿಗಳಿಗೆ ಇದು ಮಾಡ್ದಂಗಲ್ವ ಅದು? ಏನಕ್ಕೆ? ಅದು ಒಳ್ಳೆ ಸಬ್ಜೆಕ್ಟ್ ಆಯ್ದ್ರೆ ಹಾಕ್ತಾರೆ, ಅಷ್ಟು ಸುಲಭವಾಗಿ ಮಾಧ್ಯಮದವ್ರು ಹಾಕೋದಿಲ್ಲ. ಅದನ್ನ ನೀವು ಸದನದಲ್ಲಿ ಎತ್ತರಿಸ್ತಕ್ಕಂಥ ಕೆಲಸ ಅಲ್ಲ ಅಂತಕ್ಕಂಥ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ಕಾಂತರಾಜು ವರದಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕಾಂತರಾಜು ವರದಿ ಯಾವಾಗ ಆಯ್ತು? ಕಾಂತರಾಜು ವರದಿನಲ್ಲಿ ಹೌದು ಸಿದ್ದರಾಮಯ್ಯನವರು ಅಹಿಂದವನ್ನ ಕಟ್ಟಿ ಹಿಂದೂ ವರ್ಗದ ನಾಯಕರು ಅಹಿಂದ ನಾಯಕರು ಅಂತ ಹೇಳಿ ಹೆಸರು ತಗೊಂಡಿದ್ದಾರೆ. ಅವ್ರಿಗೆ ಆ ಹೆಸರು ಬಂದೋಯ್ತು. ಅವರು ಮುಖ್ಯಮಂತ್ರಿ ಆದ್ರೂ ಇರುತ್ತೆ ಆ ಹೆಸರು, ಮುಖ್ಯಮಂತ್ರಿ ಇಲ್ಲದೆ ಇದ್ರು ಅಹಿಂದ ನಾಯಕರು ಅಂತ ಹೇಳಿ ಇರುತ್ತೆ. ಅಂತವ್ರನ್ನ ಆ ಕಾಂತರಾಜು ವರದಿ ಬಗ್ಗೆ ನೀವು ಪ್ರಸ್ತಾಪ ಮಾಡ್ತಿರಲ್ಲ. ಕಾಂತರಾಜು ವರದಿನಲ್ಲಿ ಮಾಡಿ ಅವ್ರು ಬಿಟ್ಟೋಗಿ 5 ವರ್ಷಗಳ ಕಾಲ ನಿಮ್ದೇ ಸರ್ಕಾರ ಇತ್ತಲ್ಲ, ನಿಮ್ದೇ ಇತ್ತಲ್ಲ ಸ್ವಾಮಿ. ನೀವು ಆ ಸಮಯದಲ್ಲಿ ಆ ವರದಿಯನ್ನ ಕುಮಾರಣ್ಣಿದ್ದ ನೀವು 3.5 ವರ್ಷ ಇದ್ರಿ. ನೀವು ಅಲ್ಲಿ ನಾವು ಕೇಳ್ದ ನಿಮ್ಗೆ ಅದ್ರ ಬಗ್ಗೆ ಹಿಂದುಳಿದವ್ರ ಬಗ್ಗೆ ಅನುಕಂಪವೇ ಇಲ್ವಲ್ಲ. ಅದರಿಂದ ನಾವು ಸುಮ್ಮನಾದ ಅತ್ಲೆಗೆ ನೀವು ಆ ವರದಿನ ತೆಗೆದೇ ನೋಡ್ಲಿಲ್ಲ. ಅವ್ರು ಯಾರು ಏನ್ ಮಾಡಿದ್ರಿ ಅಂತ. ಅಣ್ಣ ಕೇಳ್ಕ ಕುಮಾರಣ್ಣಿಂದ ನಿಮ್ ಸರ್ಕಾರ ಬಂದಿದ್ದು ಬಿಜೆಪಿ. ಎಲ್ಲೆತ್ತು ಬಿಜೆಪಿ? ಆಮೇಲೆ ನೀವು ನಮ್ಮ ಬಿಡಪ್ಪ. ಕಾಂತರಾಜು ವರದಿ ಬಗ್ಗೆ ನಾವು ಈಗಲೂ ಬದ್ಧರಾಗಿದ್ದೇವೆ. ಕಾಂತರಾಜು ವರದಿಯಲ್ಲಿ ಏನು ಮಹತ್ವದ್ದು ಇದೇನು ಅಡಗಿಲ್ಲ. ಅದರಲ್ಲಿ ಎಲ್ಲ ಜಾತಿ ಗಣತಿ ಬರುತ್ತೆ, ಯಾರ್ಯಾರು ಎಷ್ಟೆಷ್ಟು ಜನ ಇದೀವಿ ಅಂತೇಳಿ ಬಿಂಬಿತವಾಗುತ್ತೆ ಅಷ್ಟೇ. ಅದರಲ್ಲಿ ಇನ್ನೇನು ಅಡಗಿಲ್ಲ. ಅದರಲ್ಲಿ ಯಾವ ಸವಲತ್ತು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಏನೂ ಇಲ್ಲ. ಗಣತಿನಲ್ಲಿ ಇದಾಗಿದೆ. ಅದು ಬರುತ್ತೆ, ಯಾವ್ಯಾವ ಸಮಾಜದವರು ಎಷ್ಟೆಷ್ಟು ಜನ ಅವ್ರೆ ಅಂತ ಗೊತ್ತಾಗುತ್ತೆ ಅಷ್ಟೇ. ಅದರಲ್ಲಿ ಬೇಕು ಅಂದ್ರೆ ನೀವೆಲ್ಲ ಸೇರಿ ಇದು ಮಾಡ್ಲಿ, ಇಲ್ಲ ಅಂದ್ರೆ ಬೇಕಾರೆ ಯಾರಿಗೂ ಗೊತ್ತಾಗೋದು ಬೇಡಪ್ಪ ಹಂಗೆ ಮುಚ್ಚಿಡೋಣ ಅಂತ ಅಂದ್ರೆ ಹಂಗೆ ಮುಚ್ಚಿ ಇಟ್ಬಿಡ. ಅದಕ್ಕೇನಂತ ಅದರಲ್ಲಿ ಹೇಳಿದ್ದು. ಆಮೇಲೆ ಮೈಕ್ರೋ ಫೈನಾನ್ಸ್ ಅವಳಿ ಜಾಸ್ತಿ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸ್ ಯಾಕೆ ಹುಟ್ಕೊಂಡು? ಹಿಂದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಏನು ನಬಾರ್ಡ್ನಿಂದ ಸಾಲ ತಗೋತೀವಿ, ಆ ಸಾಲದಲ್ಲಿ 64% ಹಣವನ್ನ ಗ್ರಾಮೀಣ ಪ್ರದೇಶದ ಜನತೆಗೆ ಸೊಸೈಟಿ ಮುಖಾಂತರ ಅಲ್ಲಿಂದ ಅಪೆನ್ಸ್ ಬ್ಯಾಂಕಿಗೆ ಬರೋದು, ಅಪೆನ್ಸ್ ಬ್ಯಾಂಕಿಂದ ಡಿಸಿಸಿ ಬ್ಯಾಂಕಿಗೆ ಬರೋದು, ಡಿಸಿಸಿ ಬ್ಯಾಂಕ್ನಿಂದ ಇಡೀ ರಾಜ್ಯದ ರೈತರಿಗೆ ಪ್ರತಿಯೊಬ್ಬ ಸಹಕಾರ ಸಂಘದಿಂದ ದುಡ್ಡು ಸಿಗೋದು. ಎಷ್ಟು ಇದಾಗಿ ಸಿಗ್ತಾ ಇತ್ತು ಗೊತ್ತರ ದುಡ್ಡಾಗ? 64%. ಮಹಾತ್ಮ ಗಾಂಧೀಜಿಯ ಕನಸು ನನಸಾಗಬೇಕು. ಭಾರತ ದೇಶದಲ್ಲಿ ರೈತಾಪಿ ಜನಕ್ಕೆ ಸಾಲವನ್ನು ಕೊಡಬೇಕು, 5 ಕೋಟಿವರೆಗೆ ಸಾಲ ಕೊಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ರು. 5 ಲಕ್ಷದವರೆಗೆ ಒಬ್ಬ ರೈತನಿಗೆ ಅಂತ ಕೆಲಸ ಮಾಡಿ 64% ಹಣವನ್ನ ಕೊಡ್ತಾ ಇದ್ರು ಸಹಕಾರ ಇಲಾಖೆ ಮುಖಾಂತರ ರೈತರಿಗೆ. ಅದಾದ್ಮೇಲೆ ಮುಂದೆ ಬಂದಂತ ಸರ್ಕಾರ 32% ಇಳಿಸಿದ್ರು. 32% ಇಳಿಸಿ ರೈತರೆಲ್ಲ ಮೈಕ್ರೋ ಸಾಲಕ್ಕೆ ಹೋಗಂಗಾಯ್ತು.
ಅರ್ಧಕ್ಕರ್ಧ ಕಡಿಮೆ ಮಾಡಿರು. ಅದಾದ್ಮೇಲೆ ಪುನಃ ಈಗ ಈ ವರ್ಷ 2,350 ಕೋಟಿ ಗಳಿಸಿದಿರಲ್ಲ, ಯಾವ ರೈತರಿಗೆ ಸಾಲ ಕೊಡ್ತೀರಿ? ಎಲ್ಲಿಗೆ ಹೋಗ್ತಾರೆ ರೈತರು? ಇರೋ ಭೂಮಿಯಲ್ಲೂ ತಗೊಂಡು ಅಲ್ಲಿ 25,000 50,000 ರೂಪಾಯಿಗೆ ಅಡ ಇಟ್ಕೊಟ್ಟಿದ್ದಾರೆ. ಅವ್ರೇನು ಕೋಟಿಗಟ್ಟಲೆ ಕೊಟ್ಟಾರ ಅವರು ಸಹಕಾರ ಇಲಾಖೆಯವರು? ಅವ್ರು ಕೊಟ್ಟಿರೋದು 4 ಎಕರೆ 3 ಎಕರೆ 2 ಎಕರೆ ಇಟ್ಕೊಂಡು 25,000 ರೂಪಾಯಿ ಇರೋ ಆಸ್ತಿ ಎಲ್ಲನೂ ಅದ್ರೊಳಗೆ ಇದಾಕೊಂಡು ಆಧಾರ ಮಾಡ್ಕೊಂಡು ಕೂತಾರೆ. ಅದನ್ನ 50,000 ರೂಪಾಯಿ ತೀರ್ಸಂಗೂ ಇಲ್ಲ. ಹೆಂಗಿದ್ರೆ ಒಂದ್ಸಾರಿ ಸಿದ್ದರಾಮಯ್ಯ ತೀರಿಸಿರು, ಒಂದ್ಸರಿ ಜಗದೀಶ್ ಶೆಟ್ಟರು ತೀರಿಸಿರು. ಹಿಂಗ ನಾವು ರಾಜಕೀಯ ಕಿತ್ತಾಟ ತೀರಿಸ್ತಲೇ ಇದ್ದೀವಿ. ತೀರಿಸಿ ಅವ್ರೇನ್ ಮಾಡ್ತಾರೆ, ಮುಂದೆ ನಾನು ತಗೊಂಡಿರೋ ಸಾಲ ಒಂದಿನ ವಜಾ ಆಗುತ್ತೆ, ನಾನು ತೀರ್ಸೋದು ಬೇಡ ಅಂತ ಅವ್ರೇನ್ ಮಾಡ್ತಾರೆ, ಬರೀ ಬಡ್ಡಿಗೆ ಅದೆಂತ ಕೊಡ್ತಾರೆ, ದುಡ್ಡ ಕೊಟ್ಬಿಟ್ಟು ಹಂಗೆ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಅಡ್ಜಸ್ಟ್ಮೆಂಟ್ ಮಾಡಿ ಅದು ಹಂಗೇ ಸಾಲ ಬೆಳ್ಕೊಂಡು ಹೋಗ್ತಾ ಇದೆ. ಈಗ ಏನಾಗಿದೆ, ಯಾರಿಗೂ ಸಾಲ ಸಿಗ್ದಂಗಾಗಿದೆ. ಯಾವುದೇ ಕೋಆಪರೇಟಿವ್ ಬ್ಯಾಂಕ್ಗಳ ಮುಖಾಂತರ ಸಾಲ ಸಿಗ್ತಾ ಇಲ್ಲ. ಕುಮಾರಣ್ಣ ತೀರಿಸಿದಾಗ ಕುಮಾರಣ್ಣ 250,000 ತೀರಿಸ್ತ. ಅದು ಹೇಳಿಲ್ಲ, ನಾನು ಎಲ್ಲರೂ ಅಂತ ಹೇಳಿದ್ನಲ್ಲ, ಹೇಳಿದೀವಿ. ಅದು ಏನಿಲ್ಲ, ಎಲ್ಲರೂ ತೀರ್ಸ್ಯಾರೆ ಅಂತ ಹೇಳಿದೀನಿ. ಆದ್ರಿಂದ ಆ ಒಂದು ಪರಿಸ್ಥಿತಿನಲ್ಲಿ ನೀವು ಇವತ್ತು ಫೈನಾನ್ಸ್ಗೆ ರೈತರು ಏನ್ ಮಾಡ್ತಾರೆ? ಹೋಗ್ದಲ್ಲ, ಏನ್ ಮಾಡ್ತಾರೆ? ಮದುವೆ ಮಾಡ್ಬೇಕು, ಯಾರ ಹತ್ರಕ್ಕೆ ಹೋಗ್ತಾರೆ? ರಾಜ್ಯಪಾಲರೇ ಇದೆಲ್ಲನೂ ಹೇಳ್ಯಾರೆ ರಾಜ್ಯಪಾಲರು. ಅದರಿಂದ ಮೈಕ್ರೋ ಫೈನಾನ್ಸ್ ಅಲ್ಲಿ ಸಾಲನ ನಿಲ್ಲಿಸ್ತಾ ಹೋದ್ರೆ ಅವರ ಸಾಲನ ಈಗ ಸರ್ಕಾರ, ನಾನು ಇವತ್ತು ಹೇಳ್ತೀನಿ, ಆ ಮೈಕ್ರೋ ಫೈನಾನ್ಸ್ ನಲ್ಲಿ ಆಗಿರ್ತಕ್ಕಂಥ ಸಾಲವನ್ನ ಯಾರು ತೀರಿಸಬೇಕು? ಅವ್ರು ತೀರ್ಸೋ ಸ್ಟೇಜ್ ಅಲ್ಲಿ ರೈತರಂತೂ ಇಲ್ಲ. ಅವರು ಈ ಸಾಲ ಯಾವತ್ತಾರ ಒಂದಿವ್ಸ ಮನ್ನಾ ಆಗುತ್ತೆ ಅನ್ನೋ ಭಾವನೆಯಲ್ಲಿದ್ದಾರೆ. ನಾನು ಭಾರಿ ಜನ ಕೇಳಿದ್ದೀನಿ, ಯಾವತ್ತಾರ ಒಂದಿವ್ಸ ಮನ್ನಾ ಆಗ್ಬಿಡೋಣ, ನಾವೆಲ್ಲಿಂದ ತಂದು ಕೊಡೋಣ ಅನ್ನೋ ಲೆವೆಲ್ಗೆ ರೈತರಿದ್ದಾರೆ. ಆದ್ರಿಂದ ಈ ಮೈಕ್ರೋ ಫೈನಾನ್ಸ್ ಅವಳಿ ತಪ್ಪಬೇಕು ಅಂದ್ರೆ, ಈ ಮೀಟರ್ ಬಡ್ಡಿ ತಪ್ಪಬೇಕು ಅಂತಂದ್ರೆ, ನೀವು ಏನ್ ಹಿಂದೆ ಅನೌನ್ಸ್ಮೆಂಟ್ ಮಾಡಿದ್ರಿ ಆ ರೀತಿ ಒಂದು ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ವ್ಯವಸಾಯದ ಸಾಲವನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಘೋಷಣೆ ಏನೇನ್ ಮಾಡಿದ್ರಿ, ಆ ಘೋಷಣೆಗೆ ಇವತ್ತು ಭದ್ರ ಆಗ್ಬೇಕಾಗುತ್ತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಭದ್ರ ಆಗ್ಬೇಕಾಗುತ್ತೆ. ಭದ್ರಾಗಿ ಆ ಸಾಲವನ್ನ ರೈತನ ಕೈಗೆ ಕೊಟ್ರೆ ಅವನು ನಿಜವಾಗ್ಲೂ ಸಮೃದ್ಧಿಯಾಗಿ ತನ್ನ ಜೀವನವನ್ನು ಸಾಗಿಸ್ಕೊಂಡು ಬದುಕ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದನ್ನ ನೀವು ಮಾಡಬೇಕು. ಇವತ್ತು ಮಾಡದೆ ಹೋದ್ರೆ ಅದು ನಾವು ಸುಮ್ಮನೆ ಇಲ್ಲಿ ಕೂತ್ಕೊಂಡು ಇದು ಮಾಡಿರಾಗೋದಿಲ್ಲ. ಇದನ್ನ ಏನಾದ್ರೂ ಮಾಡಿ ಆ ರೈತನ ಸಾಲ, ಇವತ್ತು ಅವನು ಮೈಕ್ರೋ ಫೈನಾನ್ಸ್ ಸಾಲ ಏನಿದೆ, ಅವನು ನಿಜವಾಗ್ಲೂ ಯಾವ ಸಂಕಷ್ಟ ಸಿಕ್ಕಿದಾನೆ ಆ ರೈತ ಅಂದ್ರೆ ನಿಜವಾಗ್ಲೂ ಗೋಲ್ ನೋಡಕ್ಕಾಗೋದಿಲ್ಲ. ಮನೆಗೆ ಬಂದು ಹೇಳ್ತಾರೆ, ಇಂಥ ಸಂಕಷ್ಟದಲ್ಲಿ ತಗೊಂಡೆ, ಇಂಥದ್ರಲ್ಲಿ ತಗೊಂಡೆ, ಏನ್ ಮಾಡೋದು ಈಗ ತೀರ್ಸಕ್ಕಾಗಲ್ಲ, ಬಡ್ಡಿ ಮೇಲೆ ಬಡ್ಡಿ ಬೆಳೆದಿಂಗ ಆಗೋಗಿದೆ ಅಂತ ಮನೆಗಳಿಗೆ ಬರ್ತಾರೆ. ಏನ್ ಮಾಡಕ್ಕಾಗುತ್ತೆ? ನಾವು ಏನಾರ ಒಂದು ಸರ್ಕಾರದಲ್ಲಿ ಮಾಡಬೇಕು ಅಂತೇಳಿ ಬಹಳ ಮಟ್ಟಿಗೆ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಆದ್ರಿಂದ ಇವತ್ತು ಅಷ್ಟೆಲ್ಲ ವ್ಯವಸ್ಥೆ ಒಳಗಡೆ ಕೂಡ ನಾವು ಮಾಡ್ತೇವೆ. ಇನ್ನು ಅಂತ ಹೇಳ್ತೀರಿ ಯಾವಾಗಲೂ, ನಮಗೂ ಸ್ವಲ್ಪ ಬೇಜಾರಾಗುತ್ತೆ. ಭ್ರಷ್ಟಾಚಾರ ಯಾರ ಕಾಲದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಒಂಚೂರು ಹೇಳ್ತೀರಾ? ಯಾರ ಕಾಲದಲ್ಲಿಲ್ಲ? ಒಂದ್ ಕಾಲದಲ್ಲಿ ಹೆಚ್ಚಾಗಿರ್ಬೋದು, ಒಂದ್ ಕಾಲದಲ್ಲಿ ಕಡಿಮೆ ಆಗಿರ್ಬೋದು. ಯಾರ ಕಾಲದಲ್ಲಿಲ್ಲ ಭ್ರಷ್ಟಾಚಾರ? ಇದನ್ನ ಹುಟ್ಟ ಯಾಕೆ? ನಾನು ಇದೇ ಅಸೆಂಬ್ಲಿಯಲ್ಲಿ ಹೇಳಿದ್ದೆ, ಯಾಕೆ ಭ್ರಷ್ಟಾಚಾರ ಹುಟ್ಟಿತೆ ಅಂದ್ರೆ, ಮೊದಲು ಈ ಚುನಾವಣಾ ನೀತಿ, ಚುನಾವಣಾ ವ್ಯವಸ್ಥೆ ಇದೆಯಲ್ಲ, ಇದನ್ನ ಸರಿ ಮಾಡಿ ಅಲ್ಲಿ ಕೂತ್ಕೊಂಡು 8 ದಿನಕ್ಕೆ ಎಲೆಕ್ಷನ್ ಇಡಿ, ಒಂದು ಟಿವಿ ಮಾಧ್ಯಮ ಕಳಿಸಿ ತಾಲೂಕ್ ಕೇಂದ್ರದಲ್ಲಿ ಕೂತ್ಕೊಂಡು ಭಾಷಣ ಮಾಡೋಣ. ಯಾರ್ಯಾರು ಭಾಷಣ ಮಾಡ್ಬೇಕು ಅವ್ರವ್ರ ಪಕ್ಷದಿಂದ ಅವ್ರು ಮಾಡ್ಲಿ. ಆ ಕ್ಯಾಂಡಿಡೇಟ್ ಭಾಷಣ ಮಾಡಕ್ ಬರದಿರೋ ಅವ್ರ ಪರವಾಗಿ ಒಬ್ರು ಮಾಡ್ಲಿ. ಅದಕ್ಕೆ ಎಲೆಕ್ಷನ್ ಭಾಷಣ ಮಾಡಿಬಿಟ್ಟು ಬೆಳಿಗ್ಗೆ ಎದ್ದು ಡಬ್ಬ ತಗೊಂಡು 8 ದಿವಸಕ್ಕೆ ಡಬ್ಬ ತಗೊಂಡು ಊರಿ ಬರ್ಲಿ. ಆವತ್ತು ಆ ಓಟನ್ನ ಇಲ್ಲಣ್ಣ ಹೆಚ್ಚಿಗೆ ಮಾತಾಡಲ್ ತಗೊಂಡು ಈ ಸಲ ಒಳ್ಳೇದಲ್ವೇನಣ್ಣ, ಇದು ನಮ್ಮನ್ನೆಲ್ಲ ವಿಮುಕ್ತರು ಮಾಡಲ್ವೇನಣ್ಣ, ನಾವೆಲ್ಲ ಇದಾಗಲ್ವೇನಣ್ಣ, ಈ ಚುನಾವಣಾ ಭ್ರಷ್ಟಾಚಾರದಲ್ಲಿ ನಾವು ಬಿದ್ದೋದ್ರೆ, ನಾವು ನಿತ್ತೋದ್ರೆ ನಮ್ಗೆಲ್ಲ MLAಗಳಿಗೆಲ್ಲ ನಮಗೆ ಒಳ್ಳೇದಾಗಲ್ವೇನಣ್ಣ, ಡಬ್ಬ ಹಾಕಿ ನಮ್ಮನ್ನ ಎಲೆಕ್ಟ್ ಮಾಡಿ ಕಳಿಸ್ಲಿ. ಯಾವುದು ಬೇಡ, ಎಲೆಕ್ಟ್ ಮಾಡಿ ಕಳಿಸ್ಲಿ, ಫ್ರೀ ಎಲೆಕ್ಟ್ ಮಾಡಿ ಕಳಿಸ್ಲಿ. ಆವಾಗ ಭ್ರಷ್ಟಾಚಾರ ನಿಲ್ಲುತ್ತೆ. ಭ್ರಷ್ಟಾಚಾರ ಸುಧಾರಣೆ ಆಗಲೇಬೇಕು ಅಂತಂದ್ರೆ ಈ ವ್ಯವಸ್ಥೆಗಳು, ಕೆಲವೊಂದು ವ್ಯವಸ್ಥೆಗಳು ಸುಧಾರಣೆ ಆಗಬೇಕು. ಆ ಸುಧಾರಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ
ಮಾತನ್ನು ಇದನ್ನು ಅಲ್ಲಿ ಮಾಡಬೇಕು. ಆಮೇಲೆ ನಾವೇ ಏನೋ ಮಾಡಿದ್ವಿ ಇನ್ನಂಗೆ ವಾಲ್ಮೀಕಿ ನಿಗಮ, ಆ ನಿಗಮ, ಈ ನಿಗಮ ಅಂತ ಹೇಳ್ತೀರಿ. ದೇವರಾಜಸ್ ಟ್ರಕ್ ಅಂಡ್ ಟರ್ಮಿನಲ್ಸ್ ಇದರಲ್ಲಿ ಇವರೇನವ್ರು ಒಳಗಿದ್ರಲ್ಲ, ಯಾರ ಕಾಲದ್ದು? ಎಷ್ಟು ಕೋಟಿ? ಅಷ್ಟೇ. ಬೋವಿ ಕಾಲೋನಿ, ಬೋವಿ ನಿಗಮ ಯಾರು ಮಾಡಿದ್ದು? ಮಾಡಿ ಯಾವ್ಯಾವ ತಪ್ಪು ಮಾಡಿದ್ರೆ ನೀರು ಕುಡಿತಾರೆ. ನಾವೇನು ತಪ್ಪು ಮಾಡು ಅಂತ ಹೇಳಿದ್ದೆ ನಮ್ಮ ಇದ್ರವರು? ಮಾಡಿದ್ದಾರೆ. ಎಲ್ಲಾ ಕಾಲದಲ್ಲೂ ಎಲ್ಲವೂ ಇರುತ್ತೆ. ಇದನ್ನ ನಾವು ನಮ್ಮ ಟೀಕೆ ಮಾಡೋದ್ರಲ್ಲೇ ಇದನ್ನ ಮಾಡ್ಕೊಂಡು ಹೋಗೋದಲ್ಲ. ಇನ್ನೊಂದು ಕೊನೆಯದಾಗಿ ವಿದ್ಯಾ ಕ್ಷೇತ್ರದ ಬಗ್ಗೆ ಒಂದೇ ಒಂದು ಮನವಿಯನ್ನು ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಸೂಕ್ತ ಅಂದ್ರೆ ಒಪ್ಕೊಳ್ಳಿ. ಇವತ್ತೇನಾಗಿದೆ, ಗ್ರಾಮೀಣ ಪ್ರದೇಶದಲ್ಲಿ 4-5 ಜನ ಮಕ್ಕಳಿದ್ದಾರೆ ಒಂದೊಂದು ಸ್ಕೂಲಲ್ಲಿ, ಅಷ್ಟೇ ಇರೋದು. 2 ಜನ ಮೇಷ್ಟಿದ್ದಾರೆ. ಆದ್ರೆ ತಡ್ರಿ ಇವ್ರೆ, ಯಾಕ್ರಿ ಭಾಷಣ ಹಿಡಿಯತ್ತಲ್ವಾ? ಕುತ್ಕೊಳ್ರಿ ಕರೆಕ್ಟ್. ಈಗ ನಿನ್ಗೆ ಹಿಡ್ಸಕ್ಕಲ್ಲ, ಸುಮ್ಕುರು. ಇಲ್ಲ ನಿನ್ಗೆ ಹಿಡ್ಸಕ್ಕಲ್ಲ. ಇಲ್ಲ. ಆಮೇಲೆ ಇದರಲ್ಲಿ ಈಗೊಂದು ಸುಧಾರಣೆ ಆಗ್ಬೇಕು. ನನ್ನ ಮಂತ್ರಿ ಮಂಡಲದ ಸದಸ್ಯರಿಗೂ ಎಲ್ಲರಿಗೂ ನಾನು ಮನವಿ ಮಾಡ್ಕೊತೀನಿ. ಏನಂದ್ರೆ 6 ಜನ ಒಂದೊಂದು ಸ್ಕೂಲಲ್ಲಿ ಮಕ್ಕಳಿದ್ದಾವೆ. ಎಲ್ಲ ಖಾಸಗಿ ಸಂಸ್ಥೆಯವರ ಪಾಲಾಗ್ತಾ ಇದೆ. ಖಾಸಗಿ ವಿದ್ಯಾಸಂಸ್ಥೆಗಳು ಅದರ ಹಿಡಿತವನ್ನು ಸಾಧಿಸ್ತಾ ಇದ್ದಾರೆ. ಎಲ್ಲ ಮಕ್ಕಳನ್ನ ಬೆಳಿಗ್ಗೆ ಎದ್ದು ನಮ್ಮ ಸ್ವಂತ ಊರಲ್ಲಿ 35 ಕಿಲೋಮೀಟರ್ ಆಗುತ್ತೆ ಅರಸೀಕೆರೆಗೆ. 10-15 ವ್ಯಾನ್ ನಿಂತಿರ್ತವೆ. ಒಂದೊಂದು ಕಾನ್ವೆಂಟ್ ಒಂದೊಂದು ವ್ಯಾನ್ ಕಳಿಸ್ತಾರೆ. ಕುರಿ ತುಂಬ್ತಾರೆ ಆ ಹುಡುಗರನ್ನ. LKG UKG ಮಕ್ಕಳನ್ನು ಸಹಿತ ಸೇರಿಸಿ ಅಲ್ಲಿ ತಗೊಂಡೋಗಿ ಬಿಡ್ತಾರೆ. ಆಮೇಲೆ ಆ ದುಡ್ಡು ಹೇಳತ್ತೀರ್ತು ಕೊಡ್ತಾರೆ. ಯಾತ್ಗೆ ಓದಿಸ್ತಾ ಇದಾರೆ. ಕಾನ್ವೆಂಟಲ್ಲಿ ಓದಿಸಿರೋ ನಮ್ಮ ಮಕ್ಕಳೇನೋ ಆಗ್ಬಿಡ್ತಾರೆ ಅನ್ನೋ ಒಂದು ಭ್ರಮೆ ಬಂದುಬಿಟ್ಟಿದೆ. ಆದ್ರಿಂದ ನಮ್ಮ ಸರ್ಕಾರ, ನಾನು ಹಿಂದೊಂದು ಸಲಹೆ ಕೊಟ್ಟಿದ್ದೆ, ಇದನ್ನು ತಪ್ಪಿಸ್ಬೇಕು ಅಂದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ವಿದ್ಯಾಭ್ಯಾಸವನ್ನ ಮಾಡಬೇಕು ಅನ್ನೋದು ಒಂದು ಅವರ ಮನವರಿಕೆ ಆಗಿದೆ, ಎಲ್ಲರ ಆಸಕ್ತಿ ಆಗಿದೆ. ಆ ಇಂಗ್ಲಿಷ್ ಮೀಡಿಯಂನಲ್ಲಿ ಅವರು ಇದನ್ನ ಮಾಡಬೇಕಾದ್ರೆ ಅವ್ರು ಯಾಕೆ ಹಂಗಂತಾರೆ? ಇವತ್ತು ಇಂಗ್ಲಿಷ್ ಕಲ್ತು ಯಾವ್ದಾದ್ರು ಒಂದು ಕಂಪ್ಯೂಟರ್ ಸೈನ್ಸ್ ಇದೋ ಮಾಡ್ಬಿಟ್ರೆ ಯಾರು ಬೇಕಾದ್ರೂ ಬೆಂಗಳೂರಲ್ಲಿ ಕೆಲಸ ಕೊಡ್ತಾರೆ. ಅದರಿಂದ ಫಾರಿನ್ ಅಲ್ಲಿ ಕೆಲಸಗಳು ಸಿಗ್ತವೆ. ಅದಕ್ಕೋಸ್ಕರ ಇಂಗ್ಲಿಷ್ ಮೀಡಿಯಂ ಬೇಕು LKG ಇಂದಲೇ ಅಂತಾರೆ. ಅದಕ್ಕೋಸ್ಕರ ನೀವು ಇಂಗ್ಲಿಷ್ ಮೀಡಿಯಂಗೆ, ಇಂಗ್ಲಿಷ್ ಶಾಲೆಗೆ ಒತ್ತನ್ನು ಕೊಡು. ನಾನು ಕನ್ನಡ ಶಾಲೆನ ಮರೀರಿ ಅಂತ ಹೇಳಲ್ಲ, ಕನ್ನಡ ಮೀಡಿಯಮೂ ಇರಲಿ, ಅದ್ರ ಜೊತೆಗೆ ಇಂಗ್ಲಿಷ್ನ LKG UKG ಇಂದಲೇ ಕಲಿಸಿ. ಅಲ್ಲ, ಒಂದು 50 ಎಕರೆ ಭೂಮಿಯನ್ನ ಒಂದು ಗ್ರಾಮ ಪಂಚಾಯತಿ ಒಂದು ಕೇಂದ್ರದಲ್ಲಿ ತಗೊಂಡು ಅಲ್ಲಿಗೆ ಎಲ್ಲ ಸರ್ಕಾರಿ ಬಸ್ಗಳಲ್ಲೇ ಆ ಮಕ್ಕಳನ್ನೆಲ್ಲ ಆ ಕೇಂದ್ರಕ್ಕೆ ತಗೊಂಡೋಗಿ ಹೆಂಗೂ ಮಧ್ಯ ಬಿಸಿ ಊಟ ಹಾಕ್ತಾ ಇದೀವಿ. ಆ ಬಿಸಿ ಊಟವನ್ನೆಲ್ಲ ಹಾಕಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಿ ಮತ್ತೆ ಸಾಯಂಕಾಲ ತಂದು ಅವರು ಮನೆ ಬಿಟ್ರೆ ಆ ಮಕ್ಕಳಿಗೆ ಜ್ಞಾನಾರ್ಜನ ಜಾಸ್ತಿ ಆಗುತ್ತೆ. ಈ ರೀತಿ ಏನೇನು 6-3 ಮಕ್ಕಳಿಗೆಲ್ಲ ಒಂದೊಂದು ಶಾಲೆ ನಡೆಸ್ತಾ ಇದ್ದೀರಿ, ಇವೆಲ್ಲ ಹಂಚೇನು ಹೊರ್ಕೊಂಡಿದ್ದಾವೆ. ಇದು ಬಹಳ ಕಷ್ಟ ಇದೆ ಸುಧಾರಣೆ ಮಾಡೋದು. ಇದನ್ನ ಮಾಡ್ತಕ್ಕಂಥ KPSC ಶಾಲೆ ಅಂತ ತಂದದ್ದು ಸ್ವಲ್ಪ ಅಡಚಣೆ ನಿಂತಿದೆ. ಅದು ಮುಂದುವರಬೇಕು. ಆ KPSC ಶಾಲೆ ಮುಂದುವರಬೇಕು. ಬಂದು ಗ್ರಾಮ ಪಂಚಾಯತಿಗೆ ಒಂದು ಸಂಯುಕ್ತವಾದಂತ ಎಲ್ಲ SSLC ವರೆಗೆ ಮತ್ತು LKG UKG ಇಂದ ಹಿಡಿದು SSLC ವರೆಗೆ ಒಂದು ಎಲ್ಲ ವರ್ಗದ ಇದಕ್ಕೆ ಪಾಠಶಾಲೆಗಳನ್ನು ಕಟ್ಟಿಕೊಟ್ಟು ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿಸ್ಬೇಕು. ಹಿಂದೆ ಗೋಕುಲಗಳಿದ್ವಲ್ಲ, ಆ ತರ ಗೋಕುಲದ ಟೈಪ್ ನಲ್ಲಿ ಅಲ್ಲಿ ಒಂದು ಕಡೆ ಶೇಖರಣೆ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿಸಿ ಆ ಮಕ್ಕಳಿಗೆ ನಿಜವಾಗಲೂ ಒಂದು ಜ್ಞಾನಾರ್ಜನ ಬೆಳೆಯುತ್ತೆ, ಸಾಮಾಜಿಕವಾದ ಬದಲಾವಣೆನೂ ಆಗುತ್ತೆ, ಎಲ್ಲ ರೀತಿಯ ಬದಲಾವಣೆ ಆಗುತ್ತೆ. ಆ ಮಕ್ಕಳಿಗೆ ಹೆಚ್ಚಿನ ರೀತಿಯ ಆಸಕ್ತಿ ಬರುತ್ತೆ ಇದಕ್ಕೆ. ಅದಕ್ಕೋಸ್ಕರ ಆ ಕೆಲಸವನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕೈ ಜೋಡಿಸಿ ಈ ಸಂದರ್ಭದಲ್ಲಿ ಕೇಳ್ತೇನೆ. ಈ ಕೆಲಸವನ್ನ ಮಾಡಬೇಕು. ಮಾಡಿ ನೀವು ನಿಮ್ಮ ಕೇಂದ್ರದಲ್ಲಿ ಸ್ವಲ್ಪ ಗ್ರಾಂಟ್ ಇದನ್ನು 50-50 ಶೇರಿಂಗ್ ಬನ್ನಿ. 50-50 ಶೇರಿಂಗ್ ಅಲ್ಲಿ ಒಂದು ಸ್ಕೀಮ್ ಮಾಡಿ ನಾವು ನೀವು ಸಂಯುಕ್ತದಲ್ಲೇ ನಡೆಸೋಣ. ಬನ್ನಿ, ನೀವು ಹೇಳಿ
ಇದೊಂದು ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು. ಈ ಕೊನೆಯದಾಗಿ ಒಂದು ಶಿವಲಿಂಗೇಗೌಡರನ್ನು ಮಂತ್ರಿ ಮಾಡಬೇಕು, ಶಾಲೆಯನ್ನ ತೆರೀತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತಕ್ಕಂಥ ಎಲ್ಲಾ ಪ್ರಾಬ್ಲಮ್ ಸೊಲ್ಯೂಷನ್ ಆಗುತ್ತೆ. ಮಂತ್ರಿ ಮಾಡ್ಬೇಕು, ನಿಮ್ಮನ್ನ ಮಾಡಬೇಕು, ನಮ್ಮ ಜಿಲ್ಲೆಗೆ ಮಂತ್ರಿ ಆಗ್ಬೇಕು. ಮಂತ್ರಿ ಆಗೋದು ಬಿಡೋದು ಎರಡನೇ ಪ್ರಶ್ನೆ. ನಾನು ಹೇಳಕ್ ಕೇಳಿ, ನಾವು ಏನಾರ ಒಳ್ಳೆ ಸಲಹೆ ಇದ್ರೆ ಅದನ್ನ ಸ್ವೀಕಾರ ಮಾಡಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಇವತ್ತು ಜಿಲ್ಲಾ ಉಸ್ತುವಾರಿ ಇದಕ್ಕೆ ಭಾಷಣ ಮಾಡಲಿಕ್ಕೆ ಸನ್ಮಾನ್ಯ ಅಧ್ಯಕ್ಷರಿಗೆ ನಾನು ಚರ್ಚೆ ಆಗಿ DCM ಅವರು ಇದ್ರು ಇದನ್ನ ಮಾಡ್ತೀವಿ ಅನ್ನೋದು ಈಗಾಗಲೇ ಪ್ರೋಗ್ರೆಸ್ ನಲ್ಲಿ ಇದೆ. ಅದನ್ನ ಇನ್ನೂ ಎಲ್ಲ ಕಡೆ ವಿಸ್ತರಿಸಬೇಕು. ಈ ಖಾಸಗಿ ಇಂಗ್ಲಿಷ್ ಮೀಡಿಯಂನ ವ್ಯಾಮೋಹದಿಂದ ಕಾಂಗ್ರೆಸ್ ಈ ಒಂದು ಏನು ಖಾಸಗಿ ವಿದ್ಯಾಸಂಸ್ಥೆಗಳ ಈ ಇದಕ್ಕೆ ಹೋಗಿ ಸಿಕ್ಕಾಕೊಂಡಿದ್ದಾರೆ ರೈತರು ಎಲ್ಲ ವರ್ಗದ ಜನ ಸಿಕ್ಕಾಕೊಂಡಿದ್ದಾರೆ. ಅದರಿಂದ ಹೊರಗೆ ಬರ್ಬೇಕಾದ್ರೆ ಸಾಲಗಾರ ಯಾಕಾಗ್ಯಾರೆ, ಯಾವ ಈ ಏನು ಈ ಇದು ನಾವೇನ್ ಕರಿತೇವೆ ಈ ಬಡ್ಡಿಗೆ ಎಲ್ಲ ವಯಸ್ಸಿಗೆ ಹಾಕೊಂಡ್ರೆ ಅದಕ್ಕೆ ನಾನು ಭಾರಿ ಜನ ಕೇಳಿದೆ. ಯಾಕೆಂದ್ರೆ ಕಾನ್ವೆಂಟಿಗೆ ದುಡ್ಡು ಇಸ್ಕೊಟ್ಟೆ, ಕಾನ್ವೆಂಟಿ ಮಕ್ಳಿಗೆ ದುಡ್ಡು ಇಸ್ಕೊಟ್ಟೆ ಅಂದರೆ ಜಾಸ್ತಿ ಆಗಿದ್ದಾರೆ. ಅದಕ್ಕೋಸ್ಕರ ಈ ಮೈಕ್ರೋ ಫೈನಾನ್ಸ್ ನಿಲ್ಬೇಕು. ಇವೆಲ್ಲ ಆಗ್ಬೇಕು ಅಂತಂದ್ರೆ ಆ ಮಕ್ಕಳಿಗೆ ಪ್ರತಿ ತಿಂಗಳ ಫೀಸ್ ಕೊಡುವಾಗ ಆ ತಂದೆ ತಾಯಿಗಳು ಕಣ್ಣೀರು ಹಾಕ್ತಾರಲ್ಲ, ಅದು ಒಳ್ಳೇದಾಗೋದಿಲ್ಲ. ಅದಕ್ಕೋಸ್ಕರ ಈ ಕೆಲಸವನ್ನ ಮಾಡಲೇಬೇಕು ಅಂತಕ್ಕಂಥ ಒತ್ತಾಯ. ಕಾನ್ವೆಂಟಿಗೆ ವಿರುದ್ಧನಾ? ಗೌರ್ಮೆಂಟ್ಗೆ ಸಲಹೆ ಕೊಡ್ತಾ ಇದ್ದೀನಿ, ಗೌರ್ಮೆಂಟ್ ಸಲಹೆ ಕೊಡ್ತೀವಿ. ನಿಮ್ಗೆ ಹೇಳಿದ್ನಲ್ರಿ, ನೀವು ಭಾರಿ ಭಾಷಣ ಮಾಡ್ತಿರಲ್ಲ, ನೀವು ಆಕ್ರಿ ಎಂತೆಂತವನ ಅದ್ರ ಬದಲು ಆಕ್ರಿ 50-50 ಶೇರಿಂಗ್ ಹೇಳ್ರಿ ನಿಮ್ಮ ಪ್ರಧಾನ ಮಂತ್ರಿಗಳಿಗೆ. ಹೇಳ್ಬಿಟ್ಟು 50-50 ಶೇರಿಂಗ್ ಹಾಕಿ ರಾಜ್ಯ ಕೇಂದ್ರ ಎರಡು ಒಕ್ಕೂಟದಲ್ಲಿ ನಡೆಸ್ಲಿ ಬಿಡ್ರಿ. ಈ ದೇಶದ ಒಕ್ಕೂಟ ರೈತರು ಬದುಕಲಿ ಬಿಡ್ರಿ. ನಿಜವಾಗ್ಲು ಎಷ್ಟು ಕಷ್ಟಪಡ್ತಾ ಇದಾರೆ ಗೊತ್ತಾ ಕಾನ್ವೆಂಟ್ ಕಲ್ಸಕ್ಕೆ. ತಿಂಗಳು ಬತ್ತು ಅಂದ್ರೆ ಕಣ್ಣೀರ್ ಹಾಕ್ತಾ ಇದಾರ್ರಿ. ಇದನ್ನ ನಾವು ಅರ್ಥ ಮಾಡ್ಕೋಬೇಕ್ರಿ. ಆ ಬಸ್ಸಿನ ವ್ಯಾನಿನ ದುಡ್ಡು, ಆ ವ್ಯಾನಿಗೆ ಕೂಡ ದುಡ್ಡು ಚೆನ್ನಾಗಿದೆ. ಶಾಲೆ ಮಾಡ್ರಿ, ಸರ್ಕಾರಿ ನಾನು ಹೇಳಿದ್ದು ವಿಶೇಷವಾದಂತ ಅನುದಾನವಲ್ಲ. ಗೌಡ್ರ ನೀವು ಹೇಳೋದು ಸರಿ ಇದೆ ಮಾನ್ಯ ಅಧ್ಯಕ್ಷರೇ. ಏನೂ ಇಲ್ಲ, ಬಹಳ ಇಲ್ಲ. ನಾವೆಲ್ಲ ಲೆಟರ್ ಕೊಟ್ಟಿದ್ದೀವಿ. ನಮ್ಮ ಸರ್ಕಾರಿ ಶಾಲೆಗಳಿಗೆ ನೀವು ಬಿಲ್ಡಿಂಗ್ ಕೊಡಬೇಡಿ, ಮೇಸ್ಟ್ರನ್ ಕೊಡಬೇಡಿ, ಇಂಗ್ಲಿಷ್ ಮೀಡಿಯಂಗೆ ಅನುಮತಿ ಕೊಡಿ ಅಂತ ಕೊಟ್ಟಿದ್ದೀವಿ. ಇನ್ನೂ ಕೊಡ್ಲಿಲ್ಲ. ಕೊಡಬೇಕು. ಇಂಗ್ಲಿಷ್ ಮೀಡಿಯಂ ವ್ಯಾಮೋಹ ಅನ್ನಕ್ಕೂ ಹಾಕಲ್ಲ. ಅದು ಏನು ಇಂಗ್ಲಿಷ್ ಅಲ್ಲಿ ಓದಿದ್ರೆ ಫಾರಿನಲ್ಲಿ ಕೆಲಸ ಕೊಡ್ತಾರೆ ಅನ್ನೋದು ಬಂದ್ಬಿಡುತ್ತೆ. ಇನ್ನೇನು ನಾವಂತೂ ಬಂಡವಾಳ ಹಾಕಿ ಕೆಲಸ ಕೊಡ್ಲಿಲ್ಲ, ಕೊಡಕ್ ಆಗ್ತಾ ಇಲ್ಲ ನಮ್ಮ ಕೈಲಿ. ಎಲ್ಲ ನಮ್ದಲ್ಲಿ ಇಲ್ಲಿ ನೋಡ್ರಿ, ಒಂದೇ ಉದಾಹರಣೆ ಹೇಳ್ತೀನಿ. 5,600 ಜನ ಡಾಕ್ಟರ್ನ ವರ್ಷಕ್ಕೆ ಓದಿ ಹೊರಗಡೆ ಬರ್ತಾರೆ, MBBS ಕಂಪ್ಲೀಟ್ ಮಾಡ್ಕೊಂಡು. ಆದ್ರೆ ಇವತ್ತು ನನ್ನ ಕ್ಷೇತ್ರದಲ್ಲಿ 6 ಕಡೆ ಡಾಕ್ಟರ್ ಇಲ್ಲ. ಎಲ್ಲಿ ಹೋಗ್ಯಾರೆ ಅಂದ್ರೆ ಎಲ್ಲ ಕ್ಯಾಂಪ್ ಸೆಲೆಕ್ಷನ್, ಅಲ್ಲೇ ಬಂದು ಕರ್ಕೊಂಡು ಹೋಗಿ ಪ್ಲೇಟ್ ಎತ್ತಿಸ್ಕೊಂಡು ಹೋಗ್ತಾರೆ. ಏನ್ ಮಾಡ್ಬೇಕು ನಾವು? ಅದರಿಂದ ದಯವಿಟ್ಟು ಈ ಕೆಲಸನ ಮಾಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮುಗಿಸ್ರಿ. ಇದನ್ನು ಕಳೆದ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರ ಅರಸಿನಮಕ್ಕಿ ಎನ್ನುವಂತ ಒಂದು ಗ್ರಾಮ ಪಂಚಾಯತ್ ಅನ್ನು ಸೆಲೆಕ್ಟ್ ಮಾಡಿ ಸುಮಾರು 15 ಸರ್ಕಾರಿ ಶಾಲೆಗಳನ್ನು ಒಟ್ಟು ಸೇರಿಸಿ ಒಂದು ಶಾಲೆಯನ್ನಾಗಿ ಮಾಡಿ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 12th ಸ್ಟ್ಯಾಂಡರ್ಡ್ ವರೆಗೆ ಇರಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಕಳೆದ ಅವಧಿಯಲ್ಲಿ ನಾನೊಂದು ಪ್ರಪೋಸಲ್ ಅನ್ನು ಕೊಟ್ಟಿದ್ದೆ, ಅದು ಮಾದರಿಯಾಗಿ ರಾಜ್ಯದಲ್ಲಿ ಮಾಡುವ ಅಂತೇಳಿ. ಅವತ್ತಿನ ಸರ್ಕಾರ ಅದಕ್ಕೆ 25 ಕೋಟಿ ರೂಪಾಯಿ ಗ್ರಾಂಟ್ ಅನ್ನು ಸಹ ಕೊಟ್ಟು ಇದನ್ನು ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿತ್ತು. ಆದರೆ ಶಿವಲಿಂಗೇಗೌಡರು ಅದನ್ನು ಈ ಸರ್ಕಾರ ಬಂದ ನಂತರ ಅದನ್ನು ಕ್ಯಾನ್ಸಲ್ ಮಾಡಿತ್ತು. ಪ್ರಾಯಶಃ ಅದನ್ನು ಮತ್ತೆ ಮಾಡಿಸಿ ಅದು ರಾಜ್ಯಕ್ಕೆ ಮಾದರಿ ಆಗುವ ರೀತಿಯಲ್ಲಿ ಒಂದು ಮಾಡಿ ನೀವೇನು ಹೇಳಿದಿರಿ ಅದು ಅದೇ ರೀತಿಯಾಗಿ ಅಭಿಪ್ರಾಯ. ಅದನ್ನ ನಮ್ಮ ಅಭಿಪ್ರಾಯ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಈ ಶುಭ ಸೂಚನೆ ಅದನ್ನ ಒಂದೇ ಕೇಂದ್ರ ರಾಜ್ಯ ಒಕ್ಕೂಟ ವ್ಯವಸ್ಥೆನಲ್ಲಿ ನಡೆಸಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅಧ್ಯಕ್ಷರೇ ಇಷ್ಟು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಓಕೆ, ಬಸನಗೌಡ್ರು ಪಾಟೀಲ್ ಯತ್ನಾಳ್ ಮಾತಾಡ್ತೀನಿ. ಅದೇ ಪಾರ್ಟಿ ವಾಯ್ಸ್ ಬರ್ತೈತೆ.